ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ವೆನ್ ಲೈಫ್ ಗಿವ್ಸ್ ಯು ಟ್ಯಾಂಜರಿನ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಇವತ್ತು 12th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 12th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಪಾಪ ನಮ್ ಗುಮ್ಯಾಂಗ್ ಮತ್ತೆ ಅವ್ರ ಬಾಯ್ ಫ್ರೆಂಡ್ ಇಬ್ರು ದೂರ ಆಗೋದಕ್ಕೆ ಮನಸ್ಸಿಲ್ದೇನೆ ದೂರ ಆಗಿರ್ತಾರೆ. ಈಗ ನಮ್ ಗುಮ್ಯಾಂಗ್ ನ ತೋರಿಸ್ತಾರೆ. ಮೇಡಮ್ ಲವ್ ಫೇರ್ ಆಗಿರೋ ಬೇಜಾರಲ್ಲಿ ಪಾಪ ಊಟ ನೀರು ಬಿಟ್ಟು ರೂಮ್ ಸೇರಿರೋಳು ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿರಲ್ಲ. ಅವ್ರ ಫ್ರೆಂಡ್ ಅವಳನ್ನ ನೋಡಕ್ಕೆ ಅಂತ ಬಂದಿರೋದು. ಪ್ಲಸ್ ಅವಳೇ ಇವಳಿಗೆ ಅಡಿಗೆ ಕೂಡ ಮಾಡ್ಕೊಡ್ತಾಳೆ. ಆ ಅಡಿಗೆ ಮಾಡ್ಕೊಂಡ್ ಬಂದ್ಮೇಲೆ ಆ ನೂಡಲ್ಸ್ ನ ಇಡೋದಕ್ಕೆ ಇವ್ ಮದ್ವೆ ಪತ್ರಿಕೆಗಳನ್ನ ಯೂಸ್ ಮಾಡ್ಕೊಂತ ಇರೋದು. ಪಾಪ ತುಂಬಾನೇ ಮನನೊಂದೋಗ್ಬಿಟ್ಟಿದ್ದಾಳೆ. ಮನೇನ ಕ್ಲೀನ್ ಮಾಡಿಲ್ಲ, ಗಲೀಜಾಗಿ ಇಟ್ಕೊಂಡು ಯಪ್ಪ ಫ್ರಿಡ್ಜ್ ನೋಡಿದ್ರೆ ವಾಂತಿ ಬರ್ಬೇಕು ಆ ರೇಂಜ್ ಗೆ ಇಟ್ಕೊಂಡಿರ್ತಾಳೆ. ಫುಲ್ ಫೆಡಪ್ ಆಗ್ಬಿಟ್ಟು ಏನು ಮಾಡ್ಕೊಂಡೇ ಇಲ್ಲ ಅವಳು. ಅವ್ರ ಫ್ರೆಂಡ್ ಬೇರೆ ಬೈತಾ ಇರ್ತಾಳೆ. ಏನಾಯ್ತು ಹಿಂಗಿದ್ರೆ ಹೆಂಗೆ, ನಿಮ್ಮಮ್ಮ ಬೇರೆ ಎಷ್ಟು ಸತಿ ಫೋನ್ ಮಾಡಿದ್ರು ಗೊತ್ತಾ, ಒಂದ್ಸತಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅಂತ ಹೇಳ್ತಾರೆ. ಅದೇ ತರ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವ್ರೀಗ ಗುಮ್ಯಾಂಗ್ಗೆ ಕಾಲ್ ಮಾಡಿರೋದು. ನಮ್ ಹೀರೋಯಿನ್ ಹೇಳ್ತಾಳೆ, ಏನೇ ನೀನು ಎಷ್ಟ್ ಸತಿ ಫೋನ್ ಮಾಡಿದ್ರು ಫೋನೇ ಎತ್ತಲ್ಲ ಅಂತೀಯಾ, ನಿನ್ಗೆ ಇಷ್ಟ ಅಂತ ನಿಮ್ಮಪ್ಪ ನಿನ್ಗೆ ಇಷ್ಟ ಆಗಿರೋ ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ, ನಾನು ಅಡಿಗೆ ಮಾಡ್ತಾ ಇದ್ದೀನಿ, ಇನ್ನು ನಿನ್ನ ಹುಡುಗನ ನೆನ್ಸ್ಕೊಂಡು ಯಾಕತ್ರ ಬೇಜಾರಲ್ಲಿ ಇದೆಯಾ, ಅದರಿಂದ ಹೊರಗಡೆ ಬಾ ಅಂತ ಇವ್ರಮ್ಮ ಹೇಳ್ತಾ ಇದ್ರೆ ಅವಳು ಹೇಳ್ತಾಳೆ, ಅಮ್ಮ ನೀನೇನಮ್ಮ ಮತ್ತೆ ಅವನ ಬಗ್ಗೆನೆ ಮಾತಾಡ್ತೀಯಾ, ಸುಮ್ಮನೆ ಅವನ ಬಗ್ಗೆ ಹೇಳಿ ನನ್ಗೆ ನೆನ್ಪೆಲ್ಲ ಮಾಡಿಸ್ಬೇಡಮ್ಮ ಅಂತ ಬೈತಾಳೆ. ಅವರು ಕಾಲ್ ಕಟ್ ಮಾಡಿದ್ಮೇಲೆ ನಮ್ ಹೀರೋ ಹೇಳ್ತಾರೆ, ಇಲ್ಲ ನೋಡಿ ಇವಾಗ ನೀನೇನಕ್ಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ, ಈ ಕಾಲದಲ್ಲೆಲ್ಲ ಡಿವೋರ್ಸ್ ಮಾಡ್ಕೊಳ್ಳೋದು ಹಂಗೆ ಪೇಪರ್ ಕೈಲಿಟ್ಕೊಂಡ್ ಸುದ್ದಂಗೆ ಇರುತ್ತೆ, ಅದೆಲ್ಲ ಏನು ಟೆನ್ಷನ್ ಆಗ್ಬೇಡ ಬಿಡು ಅಂದಾಗ ನಮ್ ಹೀರೋಯಿನ್ ಹೇಳ್ತಾರೆ, ಇಲ್ಲ ನೋಡಿ ನನ್ಗೂ ವಿಷಯ ಚೆನ್ನಾಗೇ ಗೊತ್ತು, ಆದ್ರೆ ಯಾವಾಗ ನಾನು ಅವಳ ಹತ್ರ ಮಾತಾಡಕ್ಕೆ ಟ್ರೈ ಮಾಡಿದ್ರು ಸುಮ್ನೆ ಹುಡುಗನ ಬಗ್ಗೆ ಜ್ಞಾಪಕ ಮಾಡ್ಬೇಡ, ಹುಡುಗನ ಬಗ್ಗೆ ಹೇಳ್ಬೇಡ ಅಂತಾನೆ ಹೇಳ್ತಿದ್ದಾಳೆ. ಅವಳ ಮನ್ಸಲ್ಲಿ ತುಂಬಾ ನೋವು ಇಟ್ಕೊಂಡಿದ್ದಾಳೆ. ಅಲ್ಲಿ ನಂತ ಶೇರ್ ಮಾಡ್ಕೊಂಡ್ರೆ ಏನ್ ಪ್ರಾಬ್ಲಮ್, ಅಟ್ಲೀಸ್ಟ್ ಇಲ್ಲಾದ್ರೂ ಬರ್ಬೋದಲ್ವಾ ಅಂದಾಗ ನಮ್ ಹೀರೋ ಹೇಳ್ತಾರೆ, ಅವಳಿಗೆ ಲೀವ್ ಸಿಕ್ಕಿಲ್ಲ ಅಂತ ಕಾಣುತ್ತೆ ಕಣೆ ಕೆಲ್ಸದ ಮೇಲೆ ಅಂದಾಗ, ಅದೆಲ್ಲ ಏನಿಲ್ಲ, ಅವಳು ಎಷ್ಟು ದೊಡ್ಡ ದ್ರೋಹಿ ಅಂತ ನಿಮ್ಗೆ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ಎಲ್ಲಾ ವಿಷಯ ಅಂತ ಶೇರ್ ಮಾಡ್ತಾ ಇದ್ಲು, ಆದ್ರೆ ಇವಾಗ ಬಾಯ್ ಬಿಟ್ಟು ಮಾತಾಡೋದ್ರೇನೆ ಮುತ್ತುದ್ರೋಗ್ಬಿಡೋ ತರ ಆಡ್ತಾಳೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. ನಮ್ ಹೀರೋಯಿನ್ ಬಂದು ಅವ್ರ ನೆಲದಲ್ಲಿ ಕ್ಯಾಬೇಜ್ ನ ಬೆಳೀತಾ ಇರ್ತಾರಲ್ವಾ, ಆಗ ಅವ್ರ ಮಗಳು ಗುಮ್ಯಾಂಗ್ ಬಂದು ಅಲ್ಲೇ ಚಿಕ್ಕ ಹುಡುಗಿ ಪಕ್ಕದಲ್ಲಿ ಕುತ್ಕೊಂಡಿರ್ತಾಳೆ. ಅವಳ ಅವ್ರ ಅಮ್ಮನ ಕರೆದ್ಬಿಟ್ಟು ಹೇಳ್ತಾರೆ, ಅಮ್ಮ ನಾನು ನಿನ್ನ ಹತ್ರ ಒಂದು ಸೀಕ್ರೆಟ್ ಹೇಳ್ತೀನಿ, ನೀನ್ ಯಾರ ಹತ್ರನೂ ಹೇಳ್ಬಾರ್ದು, ಓಕೆನಾ, ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ನಾನು ನಿನ್ನ ಹತ್ರ ಹೇಳೋದು, ನನ್ಗೆ ನಮ್ ಕ್ಲಾಸ್ ಅಲ್ಲಿ ಓದ್ತಿದ್ದಾನಲ್ವಾ ಹುಡ್ಗ ಅಂದ್ರೆ ತುಂಬಾನೇ ಇಷ್ಟ ಅಮ್ಮ, ನಾನು ಅವನ್ನ ಲವ್ ಮಾಡ್ತಾ ಇದ್ದೀನಿ, ನಾನು ಅವನನ್ನೇ ಮದ್ವೆ ಆಗೋದು ಅಂತ ಹೇಳಿದಾಗ ಈ ಮಾತೆಲ್ಲ ಕೇಳ್ತಾ ಇದ್ರೆ ನಮ್ ಹೀರೋಯಿನ್ಗೆ ಒಂಥರ ನಗು ಬರುತ್ತೆ. ನನ್ ಫ್ರೆಂಡು ಅಂತ ಹೇಳಿ ನೀ ನನ್ಗೆ ಸೀಕ್ರೆಟ್ ಎಲ್ಲ ಹೇಳಿದ್ರೆ ನಾನ್ ಅದನ್ನ ಯಾರಾದ್ರೂ ಹೊರಗಡೆ ಹೇಳ್ತೀನಾ, ಖಂಡಿತ ನಾನು ಅದೆಲ್ಲ ಹೊರಗಡೆ ಹೇಳೋದಿಲ್ಲ ಅಂತ ಹೇಳಿದಾಗ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ ನಮ್ ಹೀರೋಯಿನ್ ಹೇಳ್ತಾರೆ, ನೀನ್ ನನ್ ಬಂಗಾರಿ ಕಣೋ, ನೀನ್ ನನ್ನ ಹತ್ರ ಏನ್ ಹೇಳಿದ್ರೆ ಕೂಡ ಆ ಸೀಕ್ರೆಟ್ ಯಾವಾಗೂ ನನ್ ಜೊತೆನೆ ಇರುತ್ತೆ ಆಯ್ತಾ, ನಾನ್ ಯಾರ ಹತ್ರನೂ ಹೇಳೋದಿಲ್ಲ, ಏನೇ ಇದ್ರೆ ಕೂಡ ನನ್ನ ಹತ್ರ ನೀನ್ ಶೇರ್ ಮಾಡ್ಕೊಬಹುದು ಅಂತ ಅವ್ರ ಮಗಳ ಹತ್ರ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಈಗಲ್ ಮೇಲೆ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಗುಮ್ಯಾಂಗ್ ಹೇಳ್ತಾಳೆ, ಅಮ್ಮ ನನ್ಗೆ ಈ ಪ್ರಪಂಚದಲ್ಲೇ ಇಷ್ಟ ಅಂದ್ರೆ ನೀನೇ ಗೊತ್ತಾ, ನನ್ ಬೆಸ್ಟ್ ಫ್ರೆಂಡ್ ಕೂಡ ನೀನೇ ಗೊತ್ತಾ, ನನ್ಗೆ ಆಕ್ಚುಲಿ ಕ್ಯಾಂಡಿಮೆನ್ ಚಾಕ್ಲೇಟ್ಸ್ ಇಷ್ಟ, ಆದ್ರೆ ನಿನ್ಗೋಸ್ಕರ ನಾನು ಪಾಪಿನ್ಸ್ ತಗೊಳ್ತೀನಿ ಗೊತ್ತಾ ಅಂದಾಗ ನಮ್ ಹೀರೋಯಿನ್ ಕೇಳ್ತಾಳೆ, ಯಾಕೋ ನಿನ್ಗೇನ್ ಇಷ್ಟ, ನೀನ್ ಅದ್ ತಗೊಂಬೋದಲ್ವಾ ಅಂದಾಗ, ಅದೇಂಗಮ್ಮ ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನಗೆ ಇಷ್ಟ ಅಂತ ನಾನು ಅದನ್ನೇ ತಗೊಂತೀನಿ ಅಂತ ತುಂಬಾ ಕ್ಯೂಟ್ ಆಗಿ ಮಾತಾಡಿರ್ತಾಳೆ. ಅಷ್ಟೇ ಅಲ್ಲ ನಮ್ ಹೀರೋಯಿನ್ ಹೇಳ್ತಾಳೆ, ನೋಡ್ಬಿಟ್ಟಿ ನೀನ್ ಇಷ್ಟು ಬೇಗ ಬೆಳೆದ್ ಬಿಡ್ಬೇಡ, ಸ್ವಲ್ಪ ನಿಧಾನಕ್ಕೆ ಬೆಳಿ ಆಯ್ತಾ ಅಂದಾಗ, ಯಾಕಮ್ಮ ಯಾಕತ್ರ ಹೇಳ್ತಿದ್ಯಾ ಅಂದಾಗ, ಮತ್ತೆ ಇಲ್ಲಿ ನೋಡು ನೀನ್ ಇವಾಗ ಎಷ್ಟು ಕ್ಯೂಟ್ ಆಗಿ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದೀಯಾ, ದೊಡ್ಡಳಾಗ್ಬಿಟ್ರೆ ಹಂಗ್ ಮಾತಾಡೋದಿಲ್ವಲ್ಲ, ನೀನ್ ಯಾವಾಗೂ ನನ್ ಜೊತೆ ಹಿಂಗೆ ಮಾತಾಡ್ಬೇಕು ಅಂತ ಹೇಳಿದಾಗ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಅವ್ರ ಅಮ್ಮನ ಅಷ್ಟು ಹಗ್ ಮಾಡ್ಕೊಂಡು ಮಾತಾಡಿರ್ತಾಳೆ. ಅಷ್ಟೇ ಅಲ್ದೆ ಹುಡುಗಿ ಅವ್ರ ಅಮ್ಮ ಹತ್ರ ಕೇಳ್ತಾಳೆ, ಅಮ್ಮ ನಿನಗೆ ಯಾರು ಇಷ್ಟ, ನೀನ್ ಯಾರನ್ನ ಲವ್ ಮಾಡ್ತಾ ಇದೀಯ ಅಂದಾಗ ನಮ್ ಹೀರೋಯಿನ್ ಕೂಡ ನನ್ಗೆ ಗ್ವಾನ್ಸಿಕ್ ಅಂದ್ರೆ ಇಷ್ಟ, ನನ್ ಗ್ವಾನ್ಸಿಕ್ ನಾನೇ ಲವ್ ಮಾಡೋದು ಅಂದಾಗ ಹುಡುಗಿ ಕೇಳ್ತಾಳೆ, ಹೌದಾ ನನಗಿಂತ ನಿಮ್ಗೆ ಗ್ವಾನ್ಸಿಕ್ಕೇ ಇಷ್ಟನಾ ಅಂತ ಕೇಳಿದಾಗ, ಚಾಚೆ ಈ ಪ್ರಪಂಚದಲ್ಲಿ ನನ್ಗೆ ತುಂಬಾನೇ ಇಷ್ಟ ಅಂದ್ರೆ ಅದು ನೀನ್ ಮಾತ್ರ ಮಗಳೇ ಅಂತ ತುಂಬಾ ಪ್ರೀತಿಯಿಂದ ಮಾತಾಡಿರ್ತಾರೆ. ಆಗ ನಮ್ ಗುಮ್ಯಾಂಗ್ದು ವಾಯ್ಸ್ ಓವರ್ ಕೇಳಿಸುತ್ತೆ, ನನ್ ಜೊತೆ 7-8 ವರ್ಷದಿಂದ ಫ್ರೆಂಡ್ಶಿಪ್ ಮಾಡಿದ್ದೊಬ್ಬ ನನ್ನ ಬಿಟ್ಟು ಹೊರಟೋದ, ಆದ್ರೆ 20 ವರ್ಷದಿಂದ ನನ್ ಜೊತೆ ಫ್ರೆಂಡ್ ಆಗಿದ್ದು ನಮ್ಮಮ್ಮನೆ, ಅವಾಗಿಂದ ನನ್ನ ಎಲ್ಲಾ ಸೀಕ್ರೆಟ್ಸ್ ನ ಕೂಡ ಮರ್ತು ನಾನೊಂದು ಹೊಸ ಜೀವನನ ಸ್ಟಾರ್ಟ್ ಮಾಡಿದೆ, ಆದ್ರೆ ನಮ್ಮಮ್ಮ ಆತರಲ್ಲ, ನಾನ್ ಹೇಳಿರೋ ಪ್ರತಿಯೊಂದು ಸೀಕ್ರೆಟ್ ನ ಕೂಡ ಅವರಲ್ಲೇ ಇಟ್ಕೊಂಡು ಅವ್ರಿನ್ನೂ ಅದೇ ಪ್ರಪಂಚದಲ್ಲೇ ಇದ್ದಾರೆ, ನಾನ್ ಮಾತ್ರ ಪ್ರಪಂಚದಿಂದ ಹೊರಗಡೆ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸಿದ್ರೆ ನಮ್ ಹೀರೋಯಿನ್ ಬಂದು ಅವಳಿಗೆ ಊಟ ಎತ್ಕೊಂಡು ಹೋಗೋದಕ್ಕೆ ಅವಳ ನೋಡೋದಕ್ಕೆ ಏನೋ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಇವ್ರಿಗಿವಾಗಿರೋ ಒಂದೇ ಬೇಜಾರು, ಮಗಳಲ್ಲಿ ತಿಂದ್ಲೋ ಟೈಮ್ಗೆ ಇಲ್ವೋ, ಏನ್ ಮಾಡ್ತಿದ್ದಾಳೋ ಏನೋ ಅಂತ. ಇವ್ರ ಈ ತರ ಯೋಚನೆಯಲ್ಲಿ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೇನೆ, ಅಮ್ಮ ನನ್ಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ನನ್ಗೆ ಊಟ ಬೇಕು ಅನ್ನೋ ಒಂದು ವಾಯ್ಸ್. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಪ್ಪ ಅಮ್ಮಗೆ ಹೆಂಗಿರುತ್ತೆ, ಪ್ರತಿ ಕ್ಷಣ ಇವಳ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ರು. ಇವಳು
ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದಾಳೆ, ಅಟ್ಲೀಸ್ಟ್ ಫ್ಲೈಟ್ ಬರೋ ಟೈಮ್ಗಾದ್ರೂ ನನ್ಗೆ ಹೇಳ್ಬೇಕಲ್ವಾ, ಏರ್ಪೋರ್ಟ್ ಅಪ್ಪನ್ನ ಕಳಿಸ್ತಾ ಇದ್ನಲ್ವಾ ಅಂತ ಹೇಳಿ ಅವಳನ್ನ ತುಂಬಾ ಖುಷಿಯಾಗಿ ಒಳಗಡೆ ಕರ್ಕೊಂಡ್ ಬರ್ತಾರೆ. ಅಮ್ಮ ಅದೆಲ್ಲ ಪರವಾಗಿಲ್ಲ, ನನ್ಗೆ ಹೊಟ್ಟೆ ಹಸಿತಿದೆ, ಫಸ್ಟ್ ಊಟ ಹಾಕೊಡು ಅಂತ ಕೇಳ್ತಾಳೆ. ಅವ್ರಮ್ಮ ಇದೋ ಬಂಗಾರಿ ಒಂದೇ ಒಂದ್ ನಿಮಿಷ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ ಅಂತ ಹೇಳಿ ಅವ್ರ ಅನ್ನ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅವರಪ್ಪ ಆದ್ರೆ ಮಗಳು ಬಂದಿರೋ ಸಂತೋಷದಲ್ಲಿ ಅವಳು ಕೂತಿದ್ರೆ ಕೆಳಗಡೆ ಚಿಲ್ ಅಂತ ಇದೆ ಅಂತ ಒಂದು ಕುಶನ್ ನ ಕೊಡ್ತಾರೆ. ಪಕ್ಕದಲ್ಲಿ ಹೀಟರ್, ಚಳಿಕಾಲ ಅಲ್ವಾ, ಅದರಿಂದ ಹೀಟರ್ ತಗೊಂಡ್ಬಂದು ಇಡ್ತಾರೆ. ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಮಗಳು ಬಂದಿರೋ ಖುಷಿಯಲ್ಲಿ ಅವರಮ್ಮ ವಿಧವಾಗಿ ಅಡಿಗೆಗಳನ್ನ ಮಾಡ್ತಾ ಇದಾರೆ. ಅವಳಿಗೆ ಆಕಳಿಕೆ ಬರೋದಕ್ಕೆ ಅಂತ ಬಾಯಿ ತೆಗೆದ್ರು ಅಷ್ಟೇ ಅವರಮ್ಮ ಬಾಯಲ್ಲಿ ಊಟ ಇಡ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅವಳಿಗೆ ಮೈಂಡ್ ವಾಯ್ಸ್ ಕೇಳಿಸುತ್ತೆ, ನಮ್ಮಮ್ಮ ಇಷ್ಟ ಅಡ್ಗೆ ಮಾಡ್ಕೊಡೋದು ಅಲ್ದೆ ನಪ್ಪ ಹೊರಗಡೆಯಿಂದ ಬೇರೆ ನನ್ಗೆ ಅಷ್ಟೊಂದು ನಾನು ಇಷ್ಟಪಡೋ ಸ್ನಾಕ್ಸ್ ಎಲ್ಲ ತಗೊಂಡ್ಬಂದು ಕೊಡೋರು. ಈ ಮಂಜು ಕಾಲದಲ್ಲಿ ಈ ಕರಡಿಗಳು ಗುಹೆ ಒಳಗಡೆ ಸೇರ್ಕೊಂಡು ಜೇನುತುಪ್ಪನ ತಿನ್ಕೊಂಡಿರತ್ತಲ್ಲ, ಆತರ ನಾನು ತಿನ್ಬಿಟ್ಟು ಮಲ್ಕೊಂತಾ ಇದ್ದೆ ಅಂತ ಹೇಳ್ತಾಳೆ. ಆತ ಅವ್ರ ಅಪ್ಪ ಅಮ್ಮ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರು. ಲೋಫೇರಿಲ್ ಆಗಿ ಬಂದಿದ್ದಾಳೆ, ಆ ಬೇಜಾರಲ್ಲಿ ಇರಬಾರ್ದು, ಅವಳನ್ನ ಹೆಂಗಾದ್ರೂ ಇದರಿಂದ ಹೊರಗಡೆ ತರಬೇಕು ಅಂತ ಅಪ್ಪ ಅಮ್ಮ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಅವಳು ಅದೇ ಹೇಳ್ತಾಳೆ, ನಮ್ಮಮ್ಮ ನನ್ಗೆ ಒಂದ್ ಊಟ ಮಾಡ್ಕೊಟ್ಬಿಟ್ಟು ಹೋದ್ಮೇಲೆ ಬೇರೆ ಊಟ ನನ್ಗೆ ವಾಯ್ಸ್ ಕೊಡ್ತಾ ಇರುತ್ತೆ, ಬೇಗ ಬೇಗ ತಿನ್ನು, ನಾನ್ ರೆಡಿ ಆಗಿದ್ದೀನಿ, ನನ್ನ ತಿನ್ಬೇಕು, ಹಿಂದ್ಗಡೆ ಇನ್ನೊಂದ್ ಐಟಮ್ ಬರ್ತಾ ಇದೆ ಅಂತ ಹೇಳ್ತಾ ಇರುತ್ತೆ. ಅಪ್ಪ ನಾನು ಎಷ್ಟು ಸಂತೋಷವಾಗಿದ್ದೆ ಅಂದ್ರೆ ಅವಾಗ ತಿನ್ಬಿಟ್ಟು ಮಲ್ಕೊಂತಾ ಇದ್ದೆ ಅಂತ. ಅವಾಗ ಹಂಗೆ ನೈಟ್ ಬಂದು ಆಕ್ಚುಲಿ ನಮ್ ಹೀರೋ ಹೇಳಿರ್ತಾರೆ, ನಾಳೆ ಬೆಳಗ್ಗೆ ಬೇಗ ರೆಡಿ ಆಗಮ್ಮ, 4 ಗಂಟೆಗಳ ಹೋಗೋಣ ಅಂತ. ಸೊ ಇವ್ರು 4 ಗಂಟೆಗೆ ಬಂದು ಎಬ್ಬಿಸ್ತಾ ಇದ್ರೆ ಅವಳು ಹೇಳ್ತಾಳೆ, ಅಪ್ಪ ಏನಕ್ಕಪ್ಪ ಇವಾಗ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ನನ್ಗೆ ಇನ್ನೂ ನಿದ್ದೆ ಬರ್ತಾ ಇದೆ, ನೀವ್ ಹೋಗ್ರಿ ಅಂತ ಒಂದ್ ಸ್ವಲ್ಪ ಜೋರಾಗಿ ಗದ್ರೋ ತರ ಹೇಳ್ಬಿಟ್ರು. ಅವ್ರು ಕೂಡ ಓಕೆಮಾ ಮಲ್ಕೋ, ನಾನು ಹೋಗ್ತೀನಿ ಅಂತ ಹೇಳಿ ಅವ್ರಲ್ಲಿಂದ ಹೊರಟೋದ್ರು. ಅದೇ ಸ್ವಲ್ಪ ಹೊತ್ತಿಗೆ ಅವಳು ಎದ್ದು ಬರ್ತಾಳೆ. ಅವಳಿಗೆ ಸರಿಯಾಗಿ ನಿದ್ದೆ ಬಂದಿಲ್ಲ. ಬಂದು ನೋಡಿದ್ರೆ ಆಲ್ರೆಡಿ ಅಲ್ಲಿ ಹಾಲ್ ಅಲ್ಲಿ ನಮ್ ಹೀರೋ ವೇಟ್ ಮಾಡ್ತಿದ್ದಾರೆ. ಮಗಳು ಬರ್ತಾಳೆ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು. ಅವಳು ಹೇಳ್ತಾಳೆ, ಅಪ್ಪ ನಾನ್ ಬರ್ತೀನಂತ ನಿಮ್ಗೆ ಗೊತ್ತಿತ್ತಲ್ವಾ, ಯಾಕಪ್ಪ ಹಿಂಗಿದ್ದೀರಾ, ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅಷ್ಟು ನಂಬಿಕೆನಾ ಅಂದಾಗ ನಮ್ ಹೀರೋ ಕೂಡ ಹೇಳ್ತಾರೆ, ನನ್ ಗೊತ್ತು ನೀನ್ ಬರ್ತೀಯ ಅಂತ, ಬಾಬಾ ಹೋಗೋಣ ಅಂತ ಅವಳನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿರೋದು. ಅಂದ್ರೆ ಅವ್ರ ಬೋಟ್ ಅಲ್ಲಿ ಮಧ್ಯ ಸಮುದ್ರಕ್ಕೆ ಕರ್ಕೊಂಡೋಗಿರ್ತಾರೆ. ಅವಳಿಗೆ ಲೈಫ್ ಜಾಕೆಟ್ ಎಲ್ಲ ಹಾಕಿರ್ತಾರೆ. ಇವು ಸಖತ್ ಚಳಿ ಅಂತ ಹೇಳಿ ಅವಳಂಗೆ ಬೊದರ್ಸ್ಕೊಂಡ್ ಕೂತಿರ್ತಾಳೆ. ಅಷ್ಟೇ ಅಲ್ಲ, ಅಷ್ಟು ಬೆಳಗಿನ ಜಾವನೆ ನಮ್ ಹೀರೋಯಿನ್ ಅವ್ರ ಮಗಳು ತಿನ್ಬೇಕು ಅನ್ನೋದಕ್ಕೋಸ್ಕರ ಅಡಿಗೆ ಎಲ್ಲ ಕೂಡ ಮಾಡಿಟ್ಟಿರ್ತಾರೆ. ಅದನ್ನ ಈಗ ನಮ್ ಹೀರೋ ಟೇಬಲ್ ಮೇಲೆಲ್ಲ ಜೋಡಿಸ್ತಾ ಇರ್ತಾರೆ ಅಲ್ಲಿ ಕೂತ್ಕೊಂಡು. ಅವಳು ಕೇಳ್ತಾಳೆ, ಏನಪ್ಪಾ ಇಷ್ಟು ಬೆಳಗ್ಗೆ ಏನಕ್ ಬಂದ್ವಿ, ನನಗೇನ್ ಅರ್ಥ ಆಗ್ತಾ ಇಲ್ಲ ಅಂದಾಗ, ಇನ್ನೇನಕ್ ಮಗಳೇ ಸನ್ ರೈಸ್ ನೋಡಕ್ಕೆ ಅಂದಾಗ, ಸನ್ ರೈಸ್ ನೋಡಕ್ಕ ಪಾ ನೀವ್ ಇಷ್ಟು ಬೆಳಗ್ಗೆ ಬರ್ತೀರಾ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡ್ ಎದ್ ಬರ್ಬೋದಲ್ವಾ ಅಂದಾಗ ನಮ್ ಹೀರೋ ಹೇಳ್ತಾರೆ, ನಾನು ಇಷ್ಟು ಬೆಳಗ್ಗೆ ಬಂದು ನನ್ ಕೆಲಸ ಮಾಡಿದ್ರೇನೆ ನೀನು ನಿನ್ ತಮ್ಮ ಇಬ್ರು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳಕ್ ಆಗೋದು ಕಣೋ, ಆದ್ರೆ ನಾನ್ ಇವತ್ತು ಇಷ್ಟು ಬೆಳಗ್ಗೆ ಬಂದಿರೋದು ಕೆಲಸ ಮಾಡೋದಕ್ಕಲ್ಲ, ನಾನು ಇವತ್ತು ಲೀವ್ ಬಿಟ್ಬಿಟ್ಟೆ ಅಂದಾಗ ಅವಳು ಅಂತಾಳೆ, ಅಪ್ಪ ನಿಜವಾಗ್ಲೂ ನೀನ್ ಲೀವ್ ಬಿಟ್ಬಿಟ್ಟ, ನನ್ಗಂತೂ ತುಂಬಾ ಆಶ್ಚರ್ಯವಾಗಿದೆ ಅಂತ. ಇದ್ರು ಅವ್ರಪ್ಪ ಏನು ಮಾತಾಡಿಲ್ಲ. ಇವಳು ಕೇಳ್ತಾಳೆ, ಅಪ್ಪ ಮದ್ವೆನ ನಿಲ್ಲಿಸ್ಬಿಟ್ಟೆ ಅಂತ ನಿಮ್ಗೇನಾದ್ರೂ ಬೇಜಾರ ಅಂದಾಗ ನಮ್ ಹೀರೋ ಹೇಳ್ತಾರೆ, ಚಾಚಾ ನನ್ಗತ್ರ ಬೇಜಾರೆಲ್ಲ ಏನು ಇಲ್ಲ ಕಣೋ, ಇನ್ಫ್ಯಾಕ್ಟ್ ನೀನ್ ಮದ್ವೆ ಮಾಡ್ಕೊಂಡಿದ್ರೆ ನನಗ್ ತುಂಬಾನೇ ಅವಮಾನ ಆಗ್ತಾ ಇತ್ತು, ನೀನ್ ಬೋಲ್ಡ್ ಆಗ ಹತ್ರ ಹೇಳ್ದ ನೋಡು, ನನಗದು ತುಂಬಾನೇ ಇಷ್ಟ ಆಯ್ತು. ಮತ್ತೆ ಇನ್ನೊಂದ್ ವಿಷಯ ಹೇಳಲಾ, ನೀನ್ ಹತ್ರ ಮದ್ವೆನೆ ಮಾಡ್ಕೊಂಡ್ಬೇಡ ಗುಮ್ಯ, ಹಿಂಗೆ ಇದ್ಬಿಡು ಅಂದಾಗ ಅವಳಂತಾಳೆ, ನೀವ್ ಮಾತ್ರ ಇಷ್ಟಪಟ್ಟು ಮದ್ವೆ ಮಾಡ್ಕೋಬೇಕು, ಇಬ್ರು ಮಕ್ಕಳನ್ನ ಎತ್ಕೋಬೇಕು, ನಾನ್ ಮಾತ್ರ ಮದ್ವೆ ಮಾಡ್ಕೋಬಾರ್ದಾ, ನಾನ್ ಕೂಡ ಮದ್ವೆ ಮಾಡ್ಕೊಂತೀನಿ ಅಂದಾಗ ಅವ್ರಪ್ಪ ಅಂತಾರೆ, ಸರಿ ಆಯ್ತು ನೋಡ್ಕೊಂಡಿರು, ನಿನಗೆ ಎಂತ ಒಂದು ಹುಡುಗ ಸಿಗ್ತಾನೆ ಅಂತ, ನಿನ್ನಂತವ್ನ್ ಸಿಗ್ಬೇಕು ಅಂತಂದ್ರೆ ಅವನು ಪುಣ್ಯ ಮಾಡ್ಕೊಂಡಿರ್ಬೇಕು, ಅಂತವನೇ ಸಿಗ್ತಾನೆ ಅಂದಾಗ ಅವಳಂತಾಳೆ, ಅಪ್ಪ ನೀವ್ ಯಾವಾಗ ಹಿಂಗೆ ಹೇಳ್ತೀರಾ, ಆದ್ರೆ ಯಾವಾಗ ಸಿಗುತ್ತೋ ಏನೋ, ನಾನ್ ಆಸೆ ಪಟ್ಟಿದ ಜೀವನ ನನ್ಗೆ ಸಿಗುತ್ತೋ ಇಲ್ವೋ ಅನ್ನೋ ತರ ಹೇಳಿದಾಗ ಅವ್ರಪ್ಪ ಅಂತಾರೆ, ಇಲ್ಲಿ ನೋಡು ಬಂಗಾರಿ, ನಾನ್ ಹೇಳ್ತಾ ಇದೀನಲ್ಲ, ಖಂಡಿತ ನಿನ್ಗೆ ತುಂಬಾನೇ ಸೂಪರ್ ಆಗಿರೋ ಹುಡುಗ ಸಿಗ್ತಾನೆ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಕೊಳ್ಳೋ ತರ ಹುಡುಗ ಸಿಗ್ತಾನೆ. ಯಾಕಂದ್ರೆ ನಾನ್ ದಿನಾ ಬೆಳಗಿನ ಜಾವ ಇಲ್ಲಿ ಬರ್ತೀನಲ್ಲ, ಅವಾಗ ಈ ದೇವ್ರ ಹತ್ರ ಬೇಡ್ಕೊಂತೀನಿ, ಸೂರ್ಯ ದೇವ್ರ ಹತ್ರ ಬೇಡ್ಕೊಂತೀನಿ, ನನ್ ಮಕ್ಕಳು ಜೀವನದಲ್ಲಿ ಸಂತೋಷವಾಗಿರ್ಬೇಕು, ಅವ್ರು ಬಯಸಿದೆಲ್ಲ ಅವ್ರಿಗೆ ಸಿಗ್ಬೇಕು, ಹಂಗಂತ ನಾನು ದೇವ್ರ ಹತ್ರ ಯಾವಾಗೂ ಬೇಡ್ಕೊಂತಾನೆ ಇರ್ತೀನಿ ಅಂದಾಗ ಅವಳಿಗೊಂಥರ ಅಳುವಾಗಿ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ ಅವ್ರಪ್ಪ ಹೇಳ್ತಾರೆ, ಗುಮ್ಯಾಂಗ್ ದಯವಿಟ್ಟು ಅಪ್ಪ ಅಮ್ಮನ ಕ್ಷಮಿಸ್ಬಿಡು, ಈ ಜನ್ಮದಲ್ಲಿ ನಾನ್ ನಿಮ್ಗೆ ಅಪ್ಪ ಅಮ್ಮ ಆಗಿದ್ದಕ್ಕೆ ಅಲ್ವಾ ನೀನ್ ಬಯಸಿದ ಜೀವನ ನಿನ್ಗೆ ಸಿಗ್ಲಿಲ್ಲ, ಆದ್ರೆ ಖಂಡಿತ ಇನ್ನೊಂದ್ ಜನ್ಮದಲ್ಲಿ ನಾವು ಚೆನ್ನಾಗ್ ಕೋಟ್ಯಾಧೀಶ್ವರರಾಗೆ ಹುಡ್ತೀವಿ ಅಂತ ಹೇಳಿದಾಗ ಅವಳಂತಾಳೆ, ಏನು ಬೇಕಾಗಿಲ್ಲ, ಬರೋ ಜನ್ಮದಲ್ಲೂ ನೀವೇ ನನ್ಗೆ ಅಪ್ಪ ಆಗಿ ಬಂದ್ರೆ ನಿಜವಾಗ್ಲೂ ನೀವಂತೂ ಚೇಂಜ್ ಆಗೋದಿಲ್ಲ ಅಪ್ಪ, ನಿಮ್ ಹತ್ರ ಇರೋದ್ ಎಲ್ಲದನ್ನ ಕೂಡ ನನ್ಗಂತಾನೆ ಕೊಡ್ತೀರಾ, ನನ್ ಇನ್ನಷ್ಟು ಸಾಲಕ್ಕೆ ನೀವ್ ತಳ್ತೀರಾ, ನನ್ಗೆ ಬರೋ ಜನ್ಮದಲ್ಲಿ ಕೂಡ ನೀವ್ ಅಪ್ಪ ಅಮ್ಮಗೆ ಬೇಕು, ಆದ್ರೆ ಇದೇ ತರನೇ ಇರ್ಬೇಕು ಅಂತ ಹೇಳ್ತಾಳೆ. ಅವ್ರಪ್ಪಗ್ ಒಂದ್ ಕಡೆ ಸಂತೋಷ. ಆಮೇಲೆ ಗುಮ್ಯಾಂಗ್ ಕೇಳ್ತಾಳೆ, ಅಪ್ಪ ಹೌದು ಬೆಳಗ್ಗಿನ ಜಾವ ಅದು ಕತ್ಲಲ್ಲಿ ಟೈಮಲ್ಲಿ ಇಲ್ಲಿಗೆ ಬರ್ತೀರಾ ಅಲ್ವಪ್ಪ, ನಿಮ್ಗೆ ಭಯ ಆಗಲ್ವಾ ಅಂದಾಗ ನಮ್ ಹೀರೋ ಹೇಳ್ತಾರೆ, ಭಯ ಆಗುತ್ತೆ ಕಣೋ, ಯಾಕೆ ಭಯ ಆಗಲ್ಲ, ಅದ್ರಲ್ಲೂ ಗಾಳಿ ಮಳೆ ಬಂದಾಗ ಇನ್ನೂ ಭಯ ಆಗುತ್ತೆ, ಆ ಟೈಮಲ್ಲಿ ದೂರದಲ್ಲಿ ಅದು ಅಲ್ಲೊಂದು ಬೋಟ್ ಕಾಣಿಸ್ತಾ ಇದೆ ಅಲ್ವಾ, ಅವ್ರನ್ನ ನೋಡಿದಾಗ ಅನ್ಕೊಳ್ತೀನಿ, ಓಕೆ ನಂತರ ಕೂಡ ಅಲ್ಲಿ ಯಾರೋ ಇದ್ದಾರೆ, ಅವರಲ್ಲಿ ಒಬ್ಬೊಂಟಿಯಾಗೆ ಇದ್ದಾರೆ ಅಂತ, ಅವಾಗ ನನ್ಗೆ ಸ್ವಲ್ಪ ಧೈರ್ಯ ಬರುತ್ತೆ, ನನಗ್ ನಾನೇ ಧೈರ್ಯ ತಂದ್ಕೊಳ್ತೀನಿ. ನೀನು ಅಷ್ಟೇ ಕಣೋ, ಅಪ್ಪ ಅಮ್ಮ ಎಲ್ಲದಕ್ಕೂ ನಾವಿದೀವಿ, ದೂರದಲ್ಲಿ ಇದೀವಿ ಅಂತ ಎಲ್ಲಾ ನೋವ್ನ ಎಲ್ಲಾ ಕಷ್ಟನ ನಿನ್ನೊಳಗಡೆನೆ ಇಟ್ಕೊಂಬೇಡ ಕಣೋ, ಯಾವ್ದೇ ಕ್ಷಣಕ್ಕೆ ಆಗ್ಲಿ ಅಪ್ಪನ್ಗೆ ಒಂದು ಕಾಲ್ ಮಾಡು, ಅಮ್ಮನಿಗೆ ಒಂದು ಮಾತೇಳು, ನಾವಿದೀವಿ ನಿನ್ನ ನೋಡ್ಕೊಳ್ಳೋದಕ್ಕೆ, ನೀನ್ ಯಾವಾಗೂ ಬೇಜಾರಲ್ಲಿ ಇರ್ಬೇಡ ಅಂತ ಅವಳಿಗೊಂದು ಧೈರ್ಯನ ಕೊಡ್ತಾರೆ. ಈ ಮಾತೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಗುಮ್ಯಾಂಗ್ ಇವಾಗ ಸ್ವಲ್ಪ ರಿಲೀಫ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಮನ್ಸು ಹೊಡೆದೋಗ್ಬಿಟ್ಟಿದ್ಲಲ್ವಾ, ಒಂದು ಹೋಪೇ ಇಲ್ದಂಗಿದ್ಲಲ್ವಾ, ಆದ್ರೆ ಈಗ ಅಪ್ಪ ಅಮ್ಮ ಇದ್ದಾರೆ ಅಂತ ಒಂದು ಅವಳಿಗೆ ಧೈರ್ಯ. ಇವಾಗ ಹಂಗೆ ಸನ್ ರೈಸ್ ಎಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ಹಾರ್ಬರ್ ಗೆ ಬಂದ್ರು. ಅಲ್ಲೇ ಸ್ಯಾಂಗಲ್ ಇರ್ತಾರೆ, ಏನೋ ಬೆಳಗ್ಗೆ ಎಲ್ಲೋ ಬೋಟ್
ಬೋಟ್ ಎತ್ಕೊಂಡು ಹೋಗ್ಬಿಟ್ಟು ಬರ್ತಾ ಇದೀರಾ ಅಂದಾಗ, ಸನ್ ರೈಸ್ ನೋಡಕ್ಕೆ ಅಂದಾಗ, ಏನು ಸನ್ ರೈಸ್ ನೋಡಕ ಎಲ್ಲಿ, ಯಾವಾಗೂ ಬಾಲ ತರ ನಿಮ್ಮಮ್ಮ ಬಂದ್ಬಿಡ್ತಾ ಇದ್ರು, ನೀವ್ ಅಮ್ಮ ಇಲ್ಲ ಅಂದಾಗ, ಅಮ್ಮ ಮನೇಲಿದ್ದಾರೆ ಅಂದಾಗ, ನೋಡ್ದ ಮಾತಾಡೋದು ನಡ್ಕೊಳ್ಳೋ ರೀತಿ ಎಲ್ಲ ಡಿಟ್ಟು ಅಮ್ಮ ತರನೇ ಇದೆ. ಏನು ಕಾಲೇಜ್ ಓದ್ತಾ ಇದ್ಯಾ ಅಂದಾಗ ಅವಳು, ಕಾಲೇಜ್ ಎಲ್ಲ ಓದಿದ್ದಾಯ್ತು, ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂದಾಗ, ಏನು ಕೆಲ್ಸಕ್ಕೆ ಹೋಗ್ತಾ ಇದ್ಯಾ, ಯಾವ ಕಂಪನಿಯಲ್ಲಿ ಅಂದ್ರೆ ಆ ಕಂಪನಿ ಹೆಸರನ್ನ ಅವಳು ಹೇಳೋದಿಲ್ಲ. ಅಯ್ಯೋ ಏನ್ ಕಂಪನಿ ಹೆಸರು ಹೇಳಿದ್ರೆ ಕರ್ಗೋಗ್ಬಿಡ್ತೀಯಾ, ಎಲ್ಲ ಅಮ್ಮ ತರನೇ, ಬುದ್ಧಿ ಮಾತು ಎಲ್ಲ ಅಮ್ಮ ತರನೇ ಹಂಗಂತ ಸಾಂಗಲ್ ಗುಣಗಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೇಳ್ತಾರೆ, ಸರಿ ಬಾಮ್ಮ ಟೈಮ್ ಆಯ್ತು ಹೋಗೋಣ ಅಂದಾಗ ಗುಮ್ಮಿಯಂ ಕೂಡ ಜೊತೆಗೆ ಹೋಗ್ತಾಳೆ. ಆಗ ನಮ್ ಹೀರೋ ಕೇಳ್ತಾರೆ, ಏನು ಮತ್ತೆ ನೀನ್ ಹೆಂಡತಿ ಜೊತೆ ಜಗಳನ ಓಡಿಸ್ಬಿಟ್ಲ ಅಂತ ಕೇಳಿದಾಗ, ಏನ್ ನಮ್ಮ ಮನೇಲಿ 4-5 ಬಾಗ್ಲಿದ್ಯಾ, ಯಾವ ಬಾಗ್ಲಲ್ಲಿ ಬಗ್ ನೋಡ್ತಾ ಇದ್ಯಾ, ಯಾವಾಗ ನೋಡ್ದು ಅದನ್ನೇ ಕೇಳ್ತೀಯಾ, ನೀನೇನ್ ನೋಡ್ದ, ಬಾಯಿ ಮುಚ್ಕೊಂಡ್ ಹೋಗಯ್ಯ. ನೋಡಮ್ಮ ಹುಡ್ಗಿ, ಒಂದ್ ಟೈಮ್ ಅಲ್ಲಿ ನಿಮ್ಮಪ್ಪ ನನ್ ಕೆಳಗಡೆ ಕೆಲ್ಸ ಮಾಡ್ದವನು, ನನ್ ಜೊತೆ ಆಳಾಗಿ ಕೆಲ್ಸ ಮಾಡ್ದವ್ನು ಗೊತ್ತಾ ಅಂದಾಗ ಅವಳಂತಾಳೆ, ಇವಾಗ ಏನು ಅದಕ್ಕೇನ್ ಮಾಡ್ಬೇಕೀಗ, ಈಗ ನಮ್ಗೆಂತ ಸಪರೇಟ್ ಬೋಟ್ ಇದೆ, ನಪ್ಪ ಅದಕ್ಕೆ ಕ್ಯಾಪ್ಟನ್ ಆಗ್ತಾನೆ ಇದಾರೆ, ಅದ್ರಿಂದ ನಾವೇನ್ ಕರ್ಗೋಗ್ಬಿಟ್ಟಿದೀವ, ಇಲ್ಲ ತಾನೆ ಹಿಂಗೆ ತಾನೆ ಇದೀವಿ, ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ ಹೋಗಯ್ಯ ಅಂತ ಆಯಪ್ಪನ್ಗೆ ಎದುರಿಸಿ ಮಾತಾಡ್ಬಿಟ್ಟು ಅವ್ರ ಅಪ್ಪ ಜೊತೆ ಹೋಗವಾಗ ಸಾಂಗಲ್ಗೆ ಬರುತ್ತೆ ನೋಡಿ ಕೋಪ, ಎಲ್ಲ ಅಮ್ಮ ಬುದ್ಧಿನೇ, ನಾನ್ ಹೇಳಿಲ್ವಾ ಅವಳು ನಾನ್ ನೋಡ್ದಂಗೆ ಇದೆ ಅಂತ ಹೇಳಿ. ಆಗ ಒಂದ್ಸತಿ ನಮ್ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಓಡೋಗ್ಬಿಟ್ಟು ಜಾಡ್ಸ್ ಒದ್ದಿರ್ತಾಳಲ್ಲ, ಆ ಸೀನೆಲ್ಲ ಅವ್ನ್ಗೆ ನೆನಪು ಬರುತ್ತೆ. ಅದಾದ್ಮೇಲೆ ನಮ್ ಗುಮಿಯಾಂಗ್ ಅವ್ರ ಅಪ್ಪ ಕೈನ ಹಿಡ್ಕೊಂಡು ಹೋಗ್ತಾರೆ, ಅದ್ರ ನೋಡ್ಬಿಟ್ಟು ಸಾಂಗಿಲ್ ಬೈಕೊಂಡ್ ನಿಂತಿರ್ತಾನೆ, ಕತ್ತೆ ವಯಸ್ಸಾಗಿದೆ ಇವಾಗ ಕೂಡ ನೋಡು ಅಪ್ಪ ಕೈ ಹಿಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅಯ್ಯಪ್ಪನ್ಗೇನೋ ಹೊಟ್ಟೆ ಉರಿ. ಅದಾದ್ಮೇಲೆ ಸಾಂಗಲ್ ಮನೆಗೂ ಬಂದ್ಬಿಟ್ಟ, ಅವ್ರ ಮಗಳು ಬಂದು ಏನೋ ಮೇಕಪ್ ಐಟಮ್ಸ್ ಏನೋ ಟಿವಿಯಲ್ಲಿ ಏನೋ ನೋಡ್ಕೊಂಡು ಏನೋ ಕೆಳಗಡೆ ಮಾಡ್ತಾ ಇರ್ತಾಳೆ. ಅದ್ ನೋಡ್ಬಿಟ್ಟು, ಕತ್ತೆ ಏನೋ ನಿನ್ ತಲೆನ ಟಿವಿಗೆ ಮಾರ್ಕೊಂಡ್ಬಿಟ್ಟಿದ್ಯಾ, ಹೆಂಗೆ ಅಂಕುತ್ಕೊಂಡಿದ್ಯಾ, ಸರಿ ಸರಿ ಬೆಳಗ್ಗೆ ಬೇಗ ಒಂದು 4 ಗಂಟೆಗೆಲ್ಲ ರೆಡಿ ಆಗ್ಬಿಡು, ಸನ್ರೈಸ್ ನೋಡಕ್ ಹೋಗೋಣ ಜೊತೆಗೆ ಅಂತ ಹೇಳಿ ಅವ್ರನ್ನ ನೋಡಿ ಅಪ್ಪನ್ಗೂ ಮಗಳನ್ನ ಜೊತೆ ಕರ್ಕೊಂಡೋಗಿ ಸನ್ರೈಸ್ ನೋಡ್ಬೇಕು ಅಂತ ಆಸೆ ಬಂದ್ಬಿಡ್ತೇನೋ ಆತರ ಕೇಳ್ತಿದ್ದಾರೆ. ಆದ್ರೆ ಅವಳು ತುಂಬಾನೇ ಕೊಬ್ಬಲ್ವಾ, ಸಾಂಗಲ್ ಮಗಳಂದ್ರೆ ಅಷ್ಟ್ ಮಾತ್ರ ಇರಲ್ವಾ, ನನ್ಗದೆಲ್ಲ ಏನು ಬೇಕಾಗಿಲ್ಲ, ಯಾರನ್ನಾದ್ರೂ ಕರ್ಕೊಂಡೋಗಿ ನಾನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸಾಂಗಲ್ಗೆ ಟೆನ್ಷನ್ ಆಗೋಯ್ತು, ಥೂ ಮಗು ಅಂತ ಎತ್ತಿಟ್ಕೊಂಡಿದೀನಿ ನೋಡು, ಏನೋ ನೀನ್ ಇನ್ನೂ ಅವ್ನಿಗೆ ಲೆಟರ್ ಎಲ್ಲ ಆಗ್ತಾ ಇದ್ಯಾ ಹೆಂಗೆ, ಇನ್ನೂ ನನ್ ಮಗನ ಲವ್ ಮಾಡ್ತಾ ಇದ್ಯಾ ಹೆಂಗೆ ಅಂತ ಕೇಳಿದಾಗ ಅವಳಿಗೆ ಟೆನ್ಷನ್ ಆಗುತ್ತೆ. ಇಲ್ಲೋಡು ನನ್ಗೆ ತುಂಬಾ ಮಿಲಿಟರಿ ಆಫೀಸರ್ಸ್ ಎಲ್ಲ ಗೊತ್ತು, ಅವ್ರಿಗೆ ಏನಾದ್ರು ಒಂದ್ ಮಾತು ಹೇಳ್ದೆ ಅಂತ ಇಟ್ಕೋ, ಅಲ್ಲೇ ಮಿಲಿಟರಿ ಜೈಲಲ್ಲಿ ಅವ್ನ ಆಗ್ಬಿಡ್ತಾರೆ ಅಂತ ಬೆದರಿಸಿದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ಹತ್ರ ಬಂದವಳು ಬೈತಾಳೆ, ಏನಪ್ಪಾ ನಿಂಗೆ ಸ್ವಲ್ಪ ಕೂಡ ನಾಚಿಕೆ ಅಲ್ವಾ, ಮನೇಲಿ ಅಮ್ಮ ಇದ್ರೆ ಕೂಡ ಡ್ಯಾನ್ಸಿಂಗ್ ಕ್ಲಬ್ಗೆಲ್ಲ ಹೋಗ್ ಬರ್ತೀರಾ, ಬೇರೆ ಹೆಂಗಸನ್ನ ಸವಾಸ ಎಲ್ಲ ಮಾಡ್ತೀರಾ, ನಾನು ಒಬ್ಬನ ಇಷ್ಟಪಟ್ಟು ಲವ್ ಮಾಡ್ತಾ ಇದ್ದೀನಿ, ಅವನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಇಷ್ಟಕ್ಕೂ ಮಾತಾಡ್ತೀರಾ ಅಂತ ಅವ್ರಪ್ಪ ಮೇಲೆನೆ ಕೂಗಾಡ್ಬಿಟ್ಟು ಹೋಗ್ತಾಳೆ. ಅವ್ರಪ್ಪಗ ಟೆನ್ಷನ್ ಆಗುತ್ತೆ, ಮಗು ಅಂತ ಬೆಳೆಸಿಟ್ಕೊಂಡಿದ್ದಾಳೆ, ಏನ್ ಬುದ್ಧಿ ಕಲ್ಸಿದಾಳು ಅಂತ ಹೇಳಿ ಅವ್ರ ಅಮ್ಮನ ಅಂದ್ರೆ ಇವ್ರ 2ನೇ ಹೆಂಡತಿನ ಕೂಡ ಬೈತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರ ಹೆಂಡತಿ ಕೂಡ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ಅಂದಾಗ, ಏನಿವಾಗ ಅಂದಾಗ, ಏನಿಲ್ಲ ನೈಟ್ ಊಟ ಅಂದ್ರೆ ಏನಿವಾಗ ಊಟ ತಿನ್ನೋದಕ್ಕೆ ಅರ್ಜೆಂಟ್ ಆಗೋಯ್ತಾ, ಅವಳು ನೋಡಿ ನಿನ್ ಮಗಳು ನೋಡು ಅಂದಾಗ, ಏನಿಲ್ಲ ರೀ ನೈಟ್ ಅಡ್ಗೆ ಮಾಡಕ್ಕೆ ನನ್ಗೆ ಶಕ್ತಿ ಇಲ್ಲ, ಸ್ವಲ್ಪ ಟಯರ್ಡ್ ಆಗಿದೆ, ಎಲ್ಲಾದ್ರೂ ಊಟ ಮಾಡ್ಕೊಳ್ಳಿ ಆಚೆ ಕಡೆ ಹೋಗಿ ಅಂತ ಹೇಳ್ಬಿಟ್ಲು. ಎಪ್ಪನ್ಗೆ ಅವಮಾನ ಆಗೋಯ್ತು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ, ನಮ್ ಹೀರೋಯಿನ್ ಇನ್ನೋರ್ ಮಗಳಿಗೆ ಅಡ್ಗೆ ಮಾಡ್ಕೊಡೋದನ್ನ ಬಿಟ್ಟಿಲ್ಲ, ವಿಧವಾಗಿ ಮಾಡ್ಕೊಡ್ತಾನೆ ಇರ್ತಾರೆ. ಆತರ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಇಲ್ಲೋಡು ಆ ಹುಡುಗನ್ಗೆ 4 ಎಕರೆ ನಿಂಬೆ ಹಣ್ಣು ತೋಟ ಇದೆಯಂತೆ, ಪ್ಲಸ್ ದೊಡ್ಡ ಬೆಟ್ಟ ಒಂದ್ ಇದೆಯಂತೆ, ತುಂಬಾ ಚೆನ್ನಾಗಿ ಬೆಳೆದಿರೋ ಫ್ಯಾಮಿಲಿ ಕಣೆ. ಅಷ್ಟೇ ಅಲ್ಲ ಅವ್ರ ಅಪ್ಪ ಬಗ್ಗೆ, ಆ ಹುಡುಗ ಅವ್ರ ಅಪ್ಪ ಬಗ್ಗೆ ಎಲ್ಲರೂ ಏನಂತಿದ್ದಾರೆ ಗೊತ್ತಾ, ಹೆಂಗ್ ಬ್ಯಾನ್ಸಿಕ್ ತರನೇ ಇದಾರಂತೆ, ಅಂದ್ರೆ ನಿಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲ ಆ ತರನೇ ಇದಾರಂತೆ, ಹೆಂಡತಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದಾರಂತೆ, ಒಂದ್ ಹುಡುಗನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಅವ್ರಪ್ಪ ಎಂತವ್ರು ಅಂತ ತಿಳ್ಕೊಬೇಕು ಕಣೆ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಯಾರ ಬಗ್ಗೆನೋ ಹೇಳ್ತಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಅವ್ರ ಮಗಳು ಹೇಳ್ತಾಳೆ, ಏನಮ್ಮ ಇವಾಗ ನೀನ್ ಏನಾದ್ರು 2ನೇ ಮದುವೆ ಮಾಡ್ಕೊಂತೀಯ ಹೆಂಗೆ ಅಂದ್ರೆ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ಗುಮ್ಯಾಂಗ್ ನಾನ್ ನಿನ್ ಬಗ್ಗೆನೆ ಕಣೆ ಹೇಳ್ತಿರೋದು, ಸ್ವಲ್ಪ ಅದು ಸೀರಿಯಸ್ನೆಸ್ ತಗೋ ಅಂದಾಗ ಅವಳಂತಾಳೆ, ಅಮ್ಮ ನನ್ ಮದ್ವೆ ನಿಂತು 1 ವರ್ಷ ಆಯ್ತು, ಆದ್ರೆ ಇವಾಗವರೆಗೂ ನೀವ್ ಟಾಪಿಕ್ ಬಿಟ್ಟಿಲ್ವಾ, ಅದ್ರ ಬಗ್ಗೆನೆ ಮಾತಾಡ್ತೀರಾ ಅಂದಾಗ ಅವ್ರಮ್ಮ, ಸರಿ ಬಾಯ್ ನಿನ್ಗೊಂದ್ ವಿಷಯ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಒಂದು ಕಬರ್ಡ್ ತೆಗೆದು ತೋರಿಸ್ತಾರೆ. ನೋಡಿದ್ರೆ ಮದ್ವೆ ಪತ್ರಿಕೆಗಳು. ಇದನ್ನ ನೋಡ್ಬಿಟ್ಟು ಅವಳು ಶಾಕ್ ಆಗ್ಬಿಟ್ಲು, ಏನಮ್ಮ ಎಲ್ಲಾ ಪತ್ರಿಕೆ ನಂಗೆ ಇಟ್ಕೊಂಡಿದ್ಯಾ, ಯಾರಿಗೂ ಕೊಟ್ಟಿಲ್ವಾ ಅಂದಾಗ, ಹ್ಞೂ ಕಣೆ ನನ್ ಕೊಟ್ಟಿಲ್ಲ, ನೀನ್ ಯಾರಂತ ನನ್ಗೆ ಗೊತ್ತಿಲ್ವಾ, ನೀನ್ ನನ್ ಮಗಳು, ನಿನ್ನ ತುಂಬಾನೇ ಸೆಲ್ಫ್ ರೆಸ್ಪೆಕ್ಟ್ ಇಂದ ಬೆಳೆಸಿದೀನಿ ಕಣೆ, ಹೆಂಗೋ ನಿನ್ನ ಮದ್ವೆನ ಮುರ್ಕೊಂಡ್ ಬರ್ತೀಯ ಅಂತ ನನ್ಗೆ ಗೊತ್ತು, ನಾನು ಅದಕ್ಕೆ ಇದನ್ನ ಯಾರಿಗೂ ಕೊಟ್ಟಿಲ್ಲ, ನಿನ್ಗೆ ಮದ್ವೆ ಫಿಕ್ಸ್ ಮಾಡಿದ್ವಿ ಅನ್ನೋ ವಿಷಯ ಕೂಡ ನಾನು ಯಾರ ಹತ್ರ ಹೇಳಲೇ ಇಲ್ಲ ಅಂದಾಗ ಅವಳಿಗೆ ಅಷ್ಟು ಆಶ್ಚರ್ಯ. ಅವರಮ್ಮ ಹೇಳ್ತಾರೆ, ಇಲ್ಲಿ ನೋಡಮ್ಮ ಅದು ಕಷ್ಟವಾಗಿ ಇರತ್ತೆ ಅಂತ ನನ್ಗೆ ಗೊತ್ತು, ಆ ನೆನಪುಗಳಿಂದ ಹೊರಗಡೆ ಬರೋದು ತುಂಬಾನೇ ಕಷ್ಟ, ತುಂಬಾ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಿದ್ಯ ಅಂತ ಸಂತೋಷ ಪಡ್ಬೇಕು ಕಣೆ, ಈ ತರ ಏನಕ್ಕಿದ್ಯಾ ಅಂದಾಗ ಅವಳು ಹೇಳ್ತಾಳೆ, ಅಮ್ಮ ಅವ್ನು ತುಂಬಾ ಒಳ್ಳೆಯವನ ಮಗ, ನನಗೆ ಗೊತ್ತು ಕಣೆ, ಅವ್ನು ಒಳ್ಳೆಯವನು, ಅವ್ನ ನೆನಪುಗಳಿಂದ ನಿನ್ಗೆ ಆದಷ್ಟು ಬೇಗ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಕೂಡ ಗೊತ್ತು ಕಣೆ, ಆದ್ರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ಫಸ್ಟ್ ಲವ್ ಯಾವಾಗ್ಲೂ ನೆನಪಿಗೋಸ್ಕರ ಕಣೆ, ಅವಾಗವಾಗ ಅದನ್ನ ನೆನ್ಸ್ಕೊಂಡು ನೀನ್ ಸಂತೋಷ ಪಡ್ಬೇಕು, ಅದೇ ಜೀವನ ಬೇಕು ಅಂತ ಬಯಸಿದ್ರೆ ಅದು ನಿನ್ಗೆ ಸಿಗಲ್ಲ ಕಣೆ, ಹಂಗಂತ ಈಗ ನೀನ್ ವಯಸ್ಸನ್ನೆಲ್ಲ ನೀನು ವ್ಯರ್ಥ ಮಾಡ್ಕೊಂಬೇಡ, ಇವಾಗಿನ ಕಾಲನ, ಇವಾಗ ನೀನಿರೋ ವಯಸ್ಸನ್ನ ಅನ್ಭವಿಸೋದನ್ನ ಕಲ್ತ್ಕೊಳೆ, ಇವಾಗ ಸಂತೋಷವಾಗಿರೋದ್ ಬಿಟ್ಟು ನೀನ್ ಯಾವಾಗಿರ್ತೀಯ, ಚಿಕ್ಕ ವಯಸ್ಸಲ್ಲಿ ನನ್ಗೊಂದ್ ವಿಷಯ ಹೇಳಿದ್ದೆ ನೆನ್ಪಿದ್ಯಾ, ಆ ಪಕ್ಕದ ಮನೆ ಹುಡುಗ ತುಂಬಾ ಕ್ಯೂಟ್ ಆಗಿದ್ದಾನೆ, ಅವ್ನು ನಿನ್ ಪಕ್ಕದಲ್ಲಿ ಕೂತ್ಕೊಂತ ಇಲ್ಲ ಅಂತ ನೀನ್ ಓ ಅಂತ ಹತ್ತಿದ್ದೆ, 4 ದಿನ ಊಟ ನೀರು ಬಿಟ್ಟು ಹತ್ತಿದ್ಯಾ, ಅದೆಲ್ಲ ನಾನೇನ್ ಮರ್ತೋಗ್ಬಿಟ್ನಾ, ಅದ್ರಿಂದ ನೀನ್ ಹೊರಗಡೆ ಬಂದಿಲ್ವಾ ಅಂದಾಗ ಇವಳಿಗೆ ಶಾಕ್, ಅಮ್ಮ ನಾನ್ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದು ನಿಮ್ಗೆ ಅದಿನ್ನೂ ನೆನ್ಪಿದ್ಯಾ ಅಂತ ಕೇಳಿದ್ರೆ, ಮತ್ತೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ನೀನ್ ಸೀಕ್ರೆಟ್ ಎಲ್ಲ ನನ್ನ ಹತ್ರ ಹೇಳಿದ್ಯಾ ಅಂದ್ಮೇಲೆ ನಾನು ಅದನ್ನ ಮರ್ತೋಗ್ತೀನಾ ಅಥವಾ ಇನ್ನೊಬ್ರಿಗೆ ಹೇಳ್ಬಿಡ್ತೀನಾ, ನೀನ್ ಎಲ್ಲಾ ಸೀಕ್ರೆಟ್ಸ್ ನನ್ನ ಹತ್ರ ಸೇಫ್ ಆಗಿದೆ, ನಾನು ಯಾರ ಹತ್ರನೂ ಹೇಳಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಗುಮ್ಯಾಂಗ್, ನೀನು ಒಂದ್ ವಿಷಯ
ನೆನ್ಪಿಟ್ಕೋ, ಅಮ್ಮನ ಜೀವನ ತುಂಬಾನೇ ಕಷ್ಟದಿಂದ ಕೂಡಿರೋದು. ಅದು ನಿನ್ ಕಣ್ಣಾರೆ ನೀನ್ ನೋಡ್ಕೊಂಡೆ ಬೆಳ್ದಿದ್ಯಾ. ಅದು ನಿನ್ ತಮ್ಮನ್ಗೆ ಇವಾಗ ಅರ್ಥ ಆಗದೆ ಇರೋ ವಯಸ್ಸು. ಅವಾಗ ಅವ್ನ್ಗ ಅದೆಲ್ಲ ನೆನ್ಪಿಲ್ಲ. ಆದ್ರೆ ನಾಳೆ ದಿನ ನಾನ್ ಸತ್ತಾಗ ನನ್ನ ಫ್ಯೂನರಲ್ ನೀವ್ ಅದೆಲ್ಲ ನೆನ್ಸಿ ನೋಡ್ತೀರಾ. ಅವಾಗ ಜೀವನ ಎಷ್ಟು ಸುಲಭವಾಗಿ ಮಾಡ್ಕೋಬೇಕನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ವ್ಯರ್ಥ ಮಾಡ್ಕೊಂಡ್ಬೇಡ ಅಂತ ಅವಳಿಗೆ ಸ್ವಲ್ಪ ಬುದ್ಧಿ ಮಾತನ್ನ ಹೇಳ್ತಾರೆ. ಇವಾಗ ಹಂಗೆ ಅವಳು ಮತ್ತೆ ರಿಟರ್ನ್ ಸಿಯೋಲ್ಗೂ ಬಂದ್ಬಿಟ್ಲು. ಆ ರೂಮ್ ನ ಅಷ್ಟೇ ತುಂಬಾ ಮೋಸವಾಗಿ ಇಟ್ಟಿದ್ಲಲ್ಲ, ಗಲೀಜಾಗಿ ಎಲ್ಲದಲ್ಲಿ ಬಿದ್ದಿತ್ತು, ಮನೆ ಬೇರೆ ಗಲೀಜಾಗಿತ್ತು. ಅದನ್ನೆಲ್ಲ ಈಗ ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ಲು. ಅವಳೆ ಮೈಂಡ್ ವಾಯ್ಸ್ ಹೇಳ್ತಾಳೆ, ನಾನು ಕಂಪ್ಲೀಟ್ ಆಗಿ ಒಡೆದೋಗಿ ಪೀಸ್ ಆಗಿ ನಮ್ಮ ಅಪ್ಪ ಹತ್ರ ಹೋದೆ. ಆದ್ರೆ ನಮ್ಮಪ್ಪ ನಮ್ಮಮ್ಮ ನನ್ನ ಮತ್ತೆ ಮೆಚ್ಚಿಸಿ ಒಂದು ನಂಬಿಕೆನ ಕೊಟ್ಟು ಕಳ್ಸಿದ್ದಾರೆ ಅಂತ ಹೇಳ್ತಾಳೆ. ಇಲ್ಲಿ ಇವ್ರು ಕೂಡ ಅವಳನ್ನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಬರ್ತಾರೆ. ಇಷ್ಟು ದಿನ ಮಗಳು ಮನೇಲಿ ಇದ್ಲು, ಈಗ ಒಂಥರ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಅವಳು ಟೇಬಲ್ ಮೇಲೆ ಅವ್ರ ಅಮ್ಮನ್ಗೋಸ್ಕರ ಗಿಫ್ಟ್, ಅವ್ರ ಅಪ್ಪನ್ಗೋಸ್ಕರ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ. ಅವ್ರ ಅಮ್ಮಗೆ ಕವಿತೆ ಬರೆಯೋದಂದ್ರೆ ತುಂಬಾ ಇಷ್ಟ ಅಲ್ವಾ ನಮ್ಮ ಹೀರೋಯಿನ್ಗೆ. ಸೊ ಅವ್ರಿಗೆ ಅಂತ ಒಂದು ಡೈರಿ, ಮತ್ತೆ ಅವ್ರ ಅಪ್ಪನ್ಗೋಸ್ಕರ ಏನೋ ಕೆಲವೊಂದು ಮಿಲ್ಕ್ ಜ್ಯೂಸ್ ಅದೇನೋ ಕೊಟ್ಟಿದ್ದಾಳೆ. ಮತ್ತೆ ಬೆಳಗ್ಗಿನ ಜಾವನೆ ಅವರು ಸಮುದ್ರಕ್ಕೆ ಹೋಗ್ತಾರಲ್ವಾ, ಸೊ ಸ್ಕಿನ್ ಎಲ್ಲ ಒಡಿದೇ ಇರ್ಲಿ ಅಂತ ಕ್ರೀಮ್ ಎಲ್ಲ ಇಟ್ಟಿರ್ತಾರೆ. ಅದ್ರ ನೋಡಿ ಅಪ್ಪ ಮತ್ತೆ ಅಮ್ಮ ಅಂದ್ರೆ ನಮ್ ಹೀರೋಯಿನ್ ಇಬ್ರು ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ, ಮಗಳು ಮತ್ತೆ ನಮ್ಮಿಂದ ದೂರ ಆಗ್ಬಿಟ್ಲಾ ಅಂತ. ಇವಾಗ ಹಂಗೆ ಅವ್ರ ಅಮ್ಮ ಅವ್ರ ಫ್ರೆಂಡ್, ನಮ್ ಹೀರೋಯಿನ್ ಅವ್ರ ಅಮ್ಮ ಫ್ರೆಂಡ್ಸ್ ಇದ್ರಲ್ವಾ, ಎಲ್ಲ ಸೇರಿ ಶಾಪ್ ಇಟ್ಟಿದ್ರು. ಅದ್ರಲ್ಲಿ 3 ಲೇಡೀಸ್ ಇದ್ರು. ಅದ್ರಲ್ಲಿಗ ಒಂದು ಲೇಡಿ ಸತ್ತೋಗ್ಬಿಟ್ಟಿರ್ತಾರೆ. ಆ ಲೇಡಿ ಬಗ್ಗೆನೆ ಇನ್ನಿಬ್ರು ಕೂತ್ಕೊಂಡು ತುಂಬಾನೇ ಬೇಜಾರಾಗಿ ಮಾತಾಡ್ತಿರ್ತಾರೆ. ನೋಡೆ ಅವಳ ಜೀವನ ಕಣೆ, ಅದು ಕೊನೆವರ್ಗುನು ಅವಳು ಹೆಣ್ಯುವಾಗೆ ಇದ್ದು ಸತ್ತೋದ್ಲಲ್ಲ. ಇದ್ರೂನು ಅವ್ರ ಮಕ್ಳು ತುಂಬಾನೇ ಮೋಸ ಕಣೆ, ಅವಳನ್ನ ಬೀದಿ ಪಾಲೆ ಮಾಡ್ಬಿಟ್ರಲ್ವಾ, ಅವಳಿಗೆಂತಿ ಕೆಲ್ಸ, ನಾವೆಲ್ಲ ಇಲ್ದಿದ್ರೆ ಏನ್ ಆಗ್ಬಿಟ್ಟಿರೋಳು ಅಂತ ಮಾತಾಡುವಾಗ ಇನ್ನೊಬ್ರು ಹೇಳ್ತಾರೆ, ಅದನ್ ಯಾಕೆ ಎಷ್ಟು ಬೇಜಾರಾಗಿ ಹೇಳ್ತಾ ಇದ್ಯಾ, ಅವಳ ಬಗ್ಗೆ ನಾವು ಇನ್ನಷ್ಟು ಹೆಮ್ಮೆಯಾಗಿ ಹೇಳ್ಬೇಕು. ಅವಳ ಕೊನೆ ಉಸಿರ್ವರ್ಗುನು ಅವಳ ಕಷ್ಟದಲ್ಲಿ ಅವಳು ಬದುಕಿದಾಳೆ ಕಣೆ, ಇಂಥವ್ರು ಎಲ್ಲೇ ಸಿಗ್ತಾರೆ ಅಂದಾಗ ಪಕ್ಕದಲ್ಲಿ ಆಂಟಿ ಹೇಳ್ತಾರೆ, ಅದನ್ನೇ ನಾನು ಹೇಳ್ತಾ ಇರೋದು. ಆ ವಿಷಯನ ನಮ್ ಯೇಸುನ್ಗೆ ನಾನ್ ಹೆಂಗ್ ಅರ್ಥ ಮಾಡಿಸ್ಲಿ, ಅವಳಿಗೆ ಎಷ್ಟೇ ಹೇಳಿದ್ರೆ ಕೂಡ ಅವಳು ಕೇಳೋದಿಲ್ಲ. ಅವಳ ಹತ್ರ 4 ಕಾಸಿದ್ರೆ ಅದ್ ಇನ್ನೊಬ್ರಿಗೆ ಹೆಂಗ್ ಖರ್ಚು ಮಾಡ್ಬೇಕು ಅಂತ ನೋಡ್ತಾಳೆ. ನಾನು ಹೋಗ್ಬಿಟ್ಟು ಅವಳಿಗೆ ಸ್ವಲ್ಪ ಹೇಳ್ಬಿಟ್ ಬರ್ಲ ಒಳಗಡೆ ಅಂದಾಗ ಇನ್ನೊಬ್ರು ಅಂತಾರೆ, ಬೇಡ ಬೇಡ ನೀನೇನ್ ಬೇಡ, ನಮಗೂ ಕಾಲ ಮುಗಿತಾ ಬಂತು, ನಾವ್ ಹೋದ್ಮೇಲಾದ್ರೂ ಅರ್ಥ ಮಾಡ್ಕೊಂತಾಳೇನೋ ನೋಡೋಣ ಅಂತ ಯಾರ ಬಗ್ಗೆನೋ ಹೇಳ್ತಿದ್ದಾರೆ. ಅವಳು ಓದ್ಲಾ ಇನ್ನು ಒಳಗಡೆನೆ ಇದ್ದಾಳ ಅಂತ. ಯಾರಪ್ಪ ಅಂತ ನೋಡಿದ್ರೆ ಒಳಗಡೆ ನಮ್ಮ ಹೀರೋ ಅವರ ತಂಗಿ ಆ ಮೂಗ್ನ ಸೊರ ಅಂತ ಎಳಿತಾ ಇರ್ತಾಳಲ್ವಾ, ಅವಳು ಕುತ್ಕೊಂಡಿರ್ತಾಳ ಚಬ್ಬಿಗಲ್ಲು. ಅವಳ ಹತ್ರ ಈಗ ನಮ್ ಹೀರೋಯಿನ್ ಮಾತಾಡ್ತಾ ಇರೋದು, ಏನೇ ಇದು ಮೂತಿ ಮಕ್ಕಳ ಹತ್ರ ಕಿತ್ತೋಗಿ ರಕ್ತ ಬರೋ ತರ ಮಾಡ್ಕೊಂಡ್ ಬಂದಿದ್ಯಾ, ಗಂಡ ತಾನೆ ಕಣೆ, ಸ್ವಲ್ಪ ಹೇಳಿದ್ ಮತ್ ಕೇಳ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ಬಾರ್ದು ಅಂದಾಗ ಇವಳು ಅಂತಾಳೆ, ಅಯ್ಯೋ ಅವ್ನನ್ನ ಹೊಡೆದಿರೋದ್ ಮಾತ್ರ ಕಣ್ಣಕ್ ಕಾಣಿಸ್ತಾ ಇದ್ಯಾ, ನಾನೇನ್ ಬರೀ ಓದೇ ತಿನ್ಕೊಂಡ್ ಬಂದಿಲ್ಲ, ಅವ್ನ್ಗೂ ಸರಿಯಾಗಿ ರೆಡಿಕ್ಬಿಟ್ಟೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಗಂಡ ಕಣೆ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗಿ ಅಂದಾಗ ಅವಳು ಅಂತಾಳೆ, ಏನಮ್ಮ ಎಲ್ಲಾರು ನಮ್ಮ ಅಣ್ಣನ್ ತರನೇ ಬಂದ್ಬಿಡ್ತಾರ, ನಮ್ಮ ಅಣ್ಣ ನೋಡು ಹೆಂಡತಿ ಮಕ್ಳು ಅಂತ ಪ್ರಪಂಚವಾಗಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾನೆ, ನನಗ ಆತರ ಸಿಗ್ಲಿಲ್ಲ, ನಾನೇನ್ ಮಾಡೋದು, ನನ್ ಹಣೆ ಬರಕ್ಕೆ ಅಂತ ಬೈಕೊಂಡಿರ್ತಾರೆ. ಅಷ್ಟೇ ಅಲ್ಲ, ನಿಮ್ ಅತ್ತೆನ ನೀವ್ ನೋಡ್ಕೋಬೇಕು, ಆದ್ರೆ ನೋಡು ಆಯಮ್ಮ ಬಂದ್ ನಮ್ಮನೇಲಿ ಇದ್ದಾಳೆ ಅಂತ ಹೇಳಿದಾಗ ಏಸುನೇನು ಮಾತಾಡಿಲ್ಲ, ಸೈಲೆಂಟ್ ಆಗಿರ್ತಾರೆ. ಆದ್ರೆ ಪಕ್ಕದಲ್ಲಿರೋ ಲೇಡಿ ಕೇಳಿಸ್ಕೊಂಡು ಟೆನ್ಷನ್ ಆಗ್ಬಿಟ್ರು, ಏನೇ ಮಾತಾಡ್ತಾ ಇದ್ಯಾ, ನೀನ್ ಮಾಡಿರೋ ಸಾಲಗಳನ್ನ ತೀರ್ಸಕ್ಕೆ ಅಮ್ಮನ ಆಸ್ತಿನೆಲ್ಲ ಮಾರ್ಬಿಟ್ಟು ನಿನ್ ಸಾಲನ ತೀರ್ಸಿ ನಿಮ್ ಜೊತೆ ಇದಾರೆ, ಅದು ನಿನ್ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಅಂತ. ಅವಾಗ ಏಸು ನಿನ್ನ ಹೆಂಗ್ ನೋಡ್ಕೊಂಡ್ಲು ಗೊತ್ತಾ, ಅವ್ರ ಮಗಳಾಗಿ ನಿನ್ನ ನೋಡ್ಕೊಂಡ್ಲು ಕಣೆ, ಅವ್ರ ನಿಮ್ ಅಣ್ಣ ಅತ್ತಿಗೆ ಏನಾದ್ರು ಮಾತಾಡಿದ್ರೆ ನಿನ್ ಬಾಯಲ್ಲಿ ಉಳುಗಳು ಬಿದ್ದೆ ಸತ್ತೋಗ್ತೀಯ ಅಂತ ಹೇಳಿ ಬೈತಾರೆ. ಆದ್ರೆ ಇವಳು ಅಯ್ಯೋ ಅಮ್ಮ, ಇವಳು ಮತ್ತೆ ಪುರಾಣ ಸ್ಟಾರ್ಟ್ ಮಾಡ್ಬಿಡ್ಲು ಅಂತ ಬೈಕೊಂಡ್ ಕೂತಿರ್ತಾಳೆ. ಆಕ್ಚುಲಿ ಇವಾಗ ಇವಳು ಏನಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ, ಇವಳು ಸೈಡ್ ಬಿಸ್ನೆಸ್ ಒಂದು ಮಾಡ್ತಾ ಇರ್ತಾಳೆ, ಮೀನ್ಸ್ ಏನೋ ಕೆಲಸ ಮಾಡ್ತಿರ್ತಾಳೆ. ಈ ದೊಡ್ಡ ದೊಡ್ಡ ಬ್ಲಾಂಕೆಟ್ಸ್ ಚಾಪೆಗಳ ತರ ಬರುತ್ತಲ್ಲ, ಆ ತರದನ್ನ ಸೇಲ್ ಮಾಡ್ತಾ ಇರ್ತಾಳೆ. ಅದ್ರಲ್ಲಿ ಒಂದ್ 2 ಮಿಕ್ಕಿರತ್ತೇನೋ, ಅದನ್ನ ಇವ್ರಿಗೆ ಸೇಲ್ ಮಾಡ್ಬಿಟ್ಟು ದುಡ್ಡು ತಗೊಂಡ್ ಹೋಗೋಣ ಅಂತ ಬಂದಿರೋದು. ಅದನ್ನು ನೋಡಿ ನಮ್ ಹೀರೋಯಿನ್ ವ್ಯಾಪಾರ ಮಾಡಿರೋ ದುಡ್ಡನ್ನ ಅದಕ್ಕೆ ಖರ್ಚು ಮಾಡ್ಬಿಟ್ಟು ಅದನ್ನ ತಗೊಳ್ತಾರೆ. 2 ತಗೊಂಡಿರೋದ್ರಲ್ಲಿ ಒಂದು ಮತ್ತೆ ಅವಳಿಗೆ ಕೊಡ್ತಾರೆ. ಇದನ್ನ ಹೋಗಿ ನಮ್ಮ ಅತ್ತೆಗೆ ಕೊಡು ಅಂದ್ರೆ ನಿಮ್ಮ ಅಮ್ಮನಿಗೆ ಕೊಡು, ನಾನ್ ಕೊಟ್ಟೆ, ನಾನ್ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನೀನ್ ಸೊಸೆ ಕೊಟ್ಲು ಅಂತ ಹೇಳೋಗು ಅಂತ ಹೇಳ್ತಾಳೆ. ಇದನ್ನ ನೋಡ್ಬಿಟ್ಟು ಆ ಹುಡುಗಿ ಹೇಳ್ತಾಳೆ, ನಿನ್ನ ನೋಡಿದ್ರೆ ನನ್ನ ನೋಡ್ಕೊಂಡಂಗಿದೆ, ಚೆನ್ನಾಗ್ ದರ್ಬಾರ್ ಮಾಡೋದು, ನಾಳೆ ದಿನ ದುಡ್ಡಿಲ್ದೆ ಇರೋವಾಗ ಕೈ ನಿಟ್ಕೊಂಡ್ ಕುತ್ಕೊಂಡಿರೋದು ಅಂದಾಗ ಹೋಗಿ ಅಂತ ಹೇಳಿ ಕಳ್ಸ್ಕೊಡ್ತಾರೆ. ಆಮೇಲೆ ಅವಳು ಅಲ್ಲಿಂದ ಹೊರಟೋದ್ಲು. ಹೀರೋನ ಅವಳನ್ನ ಕರ್ಕೊಂಡೋಗಿ ಮನೆಗ್ ಬಿಡೋದು. ಒಳಗಡೆ ಅವ್ರ ಅಮ್ಮನ ಮಾತಾಡ್ಸಕ್ಕೆ ಅಂತ ಹೀರೋ ಕುತ್ಕೊಂಡು ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಅವ್ರ ಅಮ್ಮ ಬಂದೀಗ ಅವ್ರ ಮಗಳ ಮನೆಯಲ್ಲೇ ಇರೋದು, ಮಕ್ಕಳನ್ನ ನೋಡ್ಕೊಂಡು ಅಲ್ಲೇ ಇರ್ತಾರೆ. ಅದ್ರ ಬಗ್ಗೆನೇ ನಮ್ ಹೀರೋ ಹತ್ರ ಹೇಳ್ಕೊಂಡು ಬೈತಿರೋದು. ಇಲ್ಲಿ ನೋಡು, ಅವಳ ಮಕ್ಕಳನ್ನ ನೋಡ್ಕೊಂಡು ಅವಳ ಮನೆಯಲ್ಲೇ ಬಿದ್ದಿದ್ದೀನಿ ಅಂತ ಅವಳಿಗೆ ತುಂಬಾನೇ ಕೊಬ್ಬು ಜಾಸ್ತಿ ಆಗ್ಬಿಡಿದೆ, ನನಗೆ ಮರ್ಯಾದೆ ಕೊಡದೆ ಮಾತಾಡ್ತಾಳೆ ಕಣೋ, ನನ್ನೇ ಬೈತಾಳೆ ಅಂತ ಹೇಳುವಾಗ ನಮ್ ಹೀರೋ ಹೇಳ್ತಾರೆ, ಅಮ್ಮ ಇಲ್ಲಿ ನೋಡಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರಿಮಾ, ನಿಮ್ಗೆ ಅಂತ ನಾನು ಈ ಮ್ಯಾಟ್ ನ ತಗೊಂಡ್ಬಂದಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ, ಇದ್ರ ಮೇಲೆ ಮಲ್ಕೊಂಡ್ರೆ ಬೆನ್ನೆಲ್ಲ ನೋವಾಗಲ್ಲ, ಹಂಗು ನಿಮ್ಗೆ ನೋವಾಗ್ತಿದ್ರೆ ಹೇಳಿ ಅಕುಪಂಚರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈ ಅಮ್ಮ ಇಲ್ಲಿ ಬೈಯಕ್ಕೆ ಶುರು ಮಾಡ್ಬಿಟ್ಲು, ಇದ್ರೂ ನಿನ್ನಂತ ಮಗನ್ನೇ ಎತ್ಕೊಂಡಿರೋ ಬದಲು ನಾಯಿನ ತಗೊಂಬಂದ್ ಸಾಕಿದ್ರೆ ಅದು ನನ್ಗೆ ಉಪಯೋಗಕ್ಕೆ ಬರ್ತಾ ಇತ್ತು ಕಣೋ, ಹೆಂಡತಿ ಅಂತ ಯಾಕೋ ಹೆಂಡತಿ ದಾಸನಾಗಿದ್ಯಾ, ಅಮ್ಮನ್ ಸ್ವಲ್ಪನಾದ್ರೂ ನೋಡ್ಕೊಂತ ಇದೀಯಾ ಅಂತ ಹೇಳಿ ಮತ್ತೆ ಬೈಯಕ್ಕೆ ಶುರು ಮಾಡ್ಬಿಟ್ರು. ನಮ್ ಹೀರೋಗ್ ಅರ್ಥ ಇತ್ತು, ಇವಾಗ ಏನಮ್ಮ ನಿನ್ಗೂ ಹೆಲ್ಪ್ ಮಾಡ್ಬೇಕಷ್ಟೇ ತಾನೆ, ಇರು ಅಂತ ಹೇಳಿ ನನ್ನನ್ನೆಲ್ಲ ಒರೆಸ್ತಾ ಇರ್ತಾರೆ. ಅವಾಗ ಏನ್ ಅನ್ಕೊಂಡ್ರು ಅಂತ ಗೊತ್ತಿರ, ಅವ್ರ ಮಗಳು ಹೇಳಿರ್ತಾಳಲ್ವಾ, ಅಪ್ಪ ಇನ್ನೊಂದ್ ಜನ್ಮ ಅಂತಿದ್ರೆ ನಾನ್ ನಿಮ್ ಮಗಳಿಗೆ ಹುಡ್ತೀನಿ ಅಂತ, ಆ ಮಾತ್ ನೆನಪು ಬಂದ್ಬಿಟ್ಟು ಈಗ ನಮ್ ಹೀರೋ ಹೇಳ್ತಾರೆ, ನೋಡಮ್ಮ ನನ್ಗೆ ಇನ್ನೊಂದ್ ಜನ್ಮ ಅಂತ ಒಂದಿದ್ದು ಕೋಟ್ಯಾಧೀಶ್ವರ ಮನೇಲಿ ಹುಟ್ಬೇಕು ಅಂತ ನಾನ್ ಬಯಸೋದಿಲ್ಲ, ನಾನು ನಿಮ್ ಹೊಟ್ಟೆಲ್ಲೇ ಹುಟ್ಬೇಕು ಅಂತ ಬಯಸ್ತೀನಿ ಅಂದಾಗ ಅವ್ರಮ್ಮ ಅಂತಾರೆ, ಥೂ ನಿನ್ನಂತವನ್ನೆಲ್ಲ ಯಾರೋ ಎತ್ಕೋಬೇಕು ಅಂತ ಅನ್ಕೊಳ್ತಾರೆ, ನನಗೆಲ್ಲ ನೀನ್ ಬೇಡ, ನಿನ್ನ ನಾನು ಉಡ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರಮ್ಮ ಹೇಳ್ತಾರೆ, ವೆನ್ಸೆಕ್ ನಿನ್ ತರ ಒಬ್ಬನ ನಾನ್ ನೋಡೇ ಇಲ್ಲ ಕಣೋ,
ಕಣೋ, ನಿನ್ನಂತ ಗಟ್ಟಿ ಮನುಷ್ಯನ ನಾನು ನೋಡೇ ಇಲ್ಲ ಕಣೋ. ಎಲ್ಲರೂ ಜೀವನ ಸಾಕ್ತಾ ಸಾಕ್ತಾ ಅವ್ರ ಅಪ್ಪ ಅಮ್ಮ ಸಾಯೋದನ್ನ ನೋಡ್ತಾರೆ, ಆದ್ರೆ ನಿನ್ ಜೀವನದಲ್ಲಿ ನಿನ್ ಮಗ ಸತ್ತಿರೋದನ್ನ ನೀನ್ ನೋಡಿದ್ಯಾ ಕಣೋ. ಇದ್ರೂನು ಅದನ್ನೆಲ್ಲ ಮನ್ಸಲ್ಲಿ ಆ ನೋವನ್ನೆಲ್ಲ ಇಟ್ಕೊಂಡು ಇಷ್ಟು ದೂರ ನೀನ್ ಸಾಧನೆ ಮಾಡ್ಕೊಂಡ್ ಬಂದಿದ್ಯಾ ಅಂತ ಅವ್ರ ಬಗ್ಗೆ ಸ್ವಲ್ಪ ಬೇಜಾರಾಗಿ ಹೇಳಿದಾಗ ನಮ್ ಹೀರೋಗೆ ತುಂಬಾನೇ ಫೀಲ್ ಆಗೋಯ್ತು. ಅವ್ರ ಮಗನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ತುಂಬಾ ಎಪಿಸೋಡ್ಸ್ ಆದ್ಮೇಲೆ ನಮ್ ಯೇಸುನವ್ರ ಅಜ್ಜಿನ ತೋರಿಸ್ತಾ ಇದಾರೆ. ಸುಮಾರು ದಿನ ಆಗಿತ್ತಲ್ವ ಇವ್ರನ್ನ ನೋಡಿ ಪಾಪ. ಆದ್ರೆ ಇವಾಗ ಅವ್ರು ತುಂಬಾನೇ ವಯಸ್ಸಾಗ್ಬಿಟ್ಟಿದೆ. ಇವತ್ತು ಅವ್ರಿಗೆ ಬರ್ತ್ಡೇ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲಿ ಬಂದಿರ್ತಾರೆ. ಮುಂದ್ಗಡೆ ಅವ್ರ ಚಿಕ್ಕ ಮಗ ಕೂತಿರೋದು ಅಂದ್ರೆ ನಮ್ಮ ಹೀರೋಯಿನ್ ಅವರ ಚಿಕ್ಕಪ್ಪ. ಅವ್ರನ್ನ ಕೂಡ ಅಜ್ಜಿ ಕೈಲಿ ಗುರ್ತಿಡಿಯಕ್ ಆಗ್ತಾ ಇಲ್ಲ. ಎಲ್ಲರೂ ಅಜ್ಜಿ ನಾನ್ ಗೊತ್ತಾ ನೀನ್ ಗೊತ್ತಾ ಅಂತ ಮಾತಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಅಜ್ಜಿ ಅವ್ರ ತಂಗಿನೂ ಕೂತ್ಕೊಂಡು ಅಕ್ಕ ನಾನ್ ನಿನ್ಗೆ ನೆನ್ಪಿಲ್ವಾ ಅಂತ ಕೇಳ್ತಾ ಇದ್ರೆ ಆ ಲೇಡಿಗೆ ಯಾರು ನೆನ್ಪಿಲ್ಲ. ಈಗ ನಮ್ಮ ಹೀರೋಯಿನ್ ಕೂಡ ಜಾಗಕ್ಕೆ ಬಂದಿದ್ದಾರೆ ಅವ್ರ ಅಜ್ಜಿನ ನೋಡೋದಿಕ್ಕೆ ಅಂತ. ಅಷ್ಟೇ ಅಲ್ಲ, ಆ 2 ಬ್ಲಾಂಕೆಟ್ ತಗೊಂಡಿದ್ಲಲ್ವಾ, ಅದ್ರಲ್ಲಿ ಒಂದು ಬ್ಲಾಂಕೆಟ್ ಅಜ್ಜಿಗೆ ಅಂತಾನೆ ತಂದಿರೋದು. ಅಜ್ಜಿ ನಾನ್ ನೆನ್ಪಿದೀನಾ ನೋಡು, ನಿಮ್ಗೋಸ್ಕರ ನೀವ್ ಇಷ್ಟಪಡೋ ಸ್ನಾಕ್ಸ್ ಎಲ್ಲ ತಂದಿದೀನಿ ಅಂತ ಮಾತಾಡಿದಾಗ ಪಕ್ಕದಲ್ಲಿ ಕುತ್ಕೊಂಡು ಅವ್ರ ಚಿಕ್ಕಪ್ಪ ಹೇಳ್ತಾರೆ, ಜೊತೆಗಿದ್ದವ್ರು ನಾವೇ ಅಮ್ಮನ್ಗೆ ನೆನ್ಪಿಲ್ಲ, ನೀನ್ ಎಲ್ಲಿಂದ ನೆನಪು ಬರ್ತೀಯಾ, ಅವಾಗಿಂದ ಎಲ್ಲರೂ ಮಾತಾಡಿಸ್ತಾ ಇದೀವಿ, ಅಜ್ಜಿ ಹಂಗೆ ಗೊಂಬೆ ತರ ಕುತ್ಕೊಂಡಿದ್ದಾರೆ ಅಂದಾಗ ಆದ್ರೆ ಅಜ್ಜಿ ಹೇಳ್ತಾರೆ, ನನ್ಗೆ ನೀನ್ ಗೊತ್ತು, ನೀನ್ ಯಾರು ಅಂತ ನನ್ಗೆ ಗೊತ್ತು, ನೀನು ಯೇಸುನಲ್ವಾ, ನನ್ ದೊಡ್ಡ ಮಗನ ಮಗಳಲ್ವಾ ನೀನು, ನನ್ಗಿರೋ ಒಂದೇ ಒಂದ್ ಮೊಮ್ಮಗಳಲ್ವಾ ನೀನು ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಇದನ್ನ ಕೇಳಿ ಎಲ್ಲರಿಗೂ ಆಶ್ಚರ್ಯ. ಈ ಅಜ್ಜಿಗೆ ಯಾರು ನೆನ್ಪಿಲ್ಲ ಅಂತ ಅನ್ಕೊಂಡ್ವಿ, ಆದ್ರೆ ಯೇಸುನ ಮಾತ್ರ ಹೆಂಗ್ ನೆನ್ಪಿಟ್ಕೊಂಡಿದ್ದಾರೆ ಅಂತ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಎಷ್ಟೇ ಆದ್ರೂ ಅಜ್ಜಿ ನಮ್ ಯೇಸುನವ್ರ ಲೈಫ್ ನ ನಿಲ್ಸಿದಾರಲ್ವಾ, ಅವರಿಗೆ ಈ ತರ ಒಂದು ಒಳ್ಳೆ ಸ್ಥಾನದಲ್ಲಿ ಇರೋದಕ್ಕೆ ಅಜ್ಜಿನೇ ಅಲ್ವಾ ಕಾರಣ, ಅವರೇ ಅಲ್ವಾ ಬೋಟ್ ಇಸ್ಕೊಟ್ಟಿದ್ದು. ಆ ಕೃತಜ್ಞತೆನ ನಮ್ ಹೀರೋಯಿನ್ ಮರೆಯೋದಿಲ್ಲ. ಅಜ್ಜಿ ಜೊತೆ ಕೂತ್ಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ತಾಳೆ. ಅಜ್ಜಿ ಹೇಳ್ತಾರೆ, ಏನಮ್ಮ ಯೇಸುನ್ ಮತ್ತೇನಾದ್ರೂ ಕಷ್ಟನಾ, ದುಡ್ಡೇನಾದ್ರೂ ಬೇಕಾ, ನಿನ್ಗೇನ್ ಬೇಕಿದ್ರು ಕೇಳು ನಾನ್ ಮಾಡ್ತೀನಿ ಅಂತ ಇವಾಗ ಅವ್ರ ಮೊಮ್ಮಗಳಿಗೋಸ್ಕರ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅವಳು ಹೇಳ್ತಾಳೆ, ಅಜ್ಜಿ ಇವಾಗ ಅದೆಲ್ಲ ಏನು ಇಲ್ಲ ಅಜ್ಜಿ, ನೀವ್ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀರಾ, ನಾನ್ ಚೆನ್ನಾಗೇ ಇದ್ದೀನಿ, ಇನ್ನು ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನಿಮ್ಗೆ ಅಂತ ಹೊಸ ಹಲ್ ಬರೋದಕ್ಕೆ ನಾನ್ ಹೆಲ್ಪ್ ಮಾಡ್ಲಾ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಜ್ಜಿ, ಬನ್ನಿ ನಾನ್ ನಿಮ್ಗೆ ಹಲ್ನ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಒಂದು ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಒಂದು ಘಟನೆಯನ್ನ ತೋರಿಸ್ತಾರೆ. ನಮ್ ಹೀರೋಯಿನ್ ಬಂದು ಆ ಟೈಮಲ್ಲಿ ಅವ್ರ ಅಜ್ಜಿ ಮನೆಯಲ್ಲೇ ತಾನೇ ಇದ್ದಿದ್ದು, ಅವಳಿಗೆ ಹಲ್ ಬಿದ್ಬಿಟ್ಟಿರತ್ತೆ, ಮೀನ್ಸ್ ಅಲ್ಲಾಡ್ತಾ ಇರುತ್ತೆ, ಅಲ್ನ ಕಿತ್ತಾಕ್ಬೇಕು. ಸೊ ಅಜ್ಜಿ ಬಂದು ಅಲ್ಲಿಗೆ ದಾರನ ಕಟ್ಬಿಟ್ಟು ಅವಳ ಹತ್ರ ಮಾತಾಡುವಾಗ ಅವಳು ಅಜ್ಜಿ ಇಲ್ಲ ಅಜ್ಜಿ ನೋವಾಗುತ್ತೆ ಬೇಡ ಅಂದಾಗ, ಅಯ್ಯೋ ಪುಟ್ಟಿ ಬೇಡ ಅಂದ್ರೆ ಹೆಂಗೆ, ಇವಾಗ ಹಾಲ್ ಬಿದ್ರೆ ತಾನೆ ಹೊಸ ಹಲ್ ಬರೋದು, ನೋವಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಗ್ವಾನ್ಸೆಕ್ ಕೂಡ ಅಂದ್ರೆ ನಮ್ ಹೀರೋ ಕೂಡ ಅಲ್ಲಿಗೆ ಒಂದು ದಾರನ ಕಟ್ಕೊಂಡ್ ಬಂದ್ಬಿಟ್ಟು ಅಜ್ಜಿ ನಾನು ಕೂಡ ಅಲ್ಲಿ ಕಿತ್ ಬಿಡಜ್ಜಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ನೀನೇನೋ ಇಲ್ಲಿ ಬಂದಿದ್ಯಾ, ನಾನ್ ಅದೆಲ್ಲ ಕಿತ್ಬಾರ್ದು ಕಣೋ, ನಿಮ್ ಅಪ್ಪ ಅಮ್ಮ ಇದಾರಲ್ವಾ ಅಲ್ಲೋ ಕಿತ್ತಿಸ್ಕೋ ಹೋಗು ಅಂತ ಹೇಳ್ತಾರೆ. ಬಟ್ ಅವ್ನು ಹೋಗೋ ತರ ಇಲ್ಲ. ಅವಾಗೂ ಅಷ್ಟೇ ನೋಡಿ ನಮ್ ಹೀರೋಯಿನ್ ಜೊತೆನೆ ಇದ್ದಾನೆ. ಅಜ್ಜಿ ಹೇಳ್ತಾರೆ, ತುಂಬಾ ಗಟ್ಟಿಯವಳು ಕಣೆ ನೀನು, ಈ ವಯಸ್ಸಿಂದಾನೆ ಅವ್ನು ನಿನ್ ಜೊತೆ ಇದ್ದಾನೆ ಅಂತಂದ್ರೆ ನೀನ್ ಮುಂದಕ್ಕೆ ತುಂಬಾ ಸಂತೋಷವಾಗಿರ್ತೀಯ ಅಂತ ಹೇಳ್ಕೊಂಡು ಸಂತೋಷ ಪಟ್ಟಿರ್ತಾರೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಸಂತೋಷವಾಗಿ ನಗ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಯೇಸುನ್ ನನ್ಗೆ ಮನ್ಸಲ್ಲಿರೋದೆಲ್ಲ ಒಂದೇ ಆಸೆ ಮಗು, ನನ್ ಮಗನ ಹೆಸರು ಅಂದ್ರೆ ನಿಮ್ಮ ಅಪ್ಪನ ಹೆಸರನ್ನ ಜೋರಾಗಿ ಹೇಳ್ಕೊಂಡು ಅಳ್ಬೇಕು ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ಅವ್ರ ಚಿಕ್ಕ ಮಗನ ನೆನಪು ಬಂದ್ಬಿಡುತ್ತೆ. ಸೊ ಅವ್ರ ಅಜ್ಜಿ ತೊಡೆ ಮೇಲೆ ಮಲ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಹಂಗೆ ಒಂದ್ ಸ್ವಲ್ಪ ದಿನಕ್ಕೆ ಅಜ್ಜಿನೂ ಸತ್ತೋದ್ರೇನೋ. ಇವಾಗ ಅವ್ರಿಗೂ ಫ್ಯೂನರಲ್ ನಡೀತಾ ಇದೆ. ಅವ್ರ ಫೋಟೋನ ಇಟ್ಬಿಟ್ಟು ಎಲ್ಲರೂ ಪ್ರೇ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೋರಿ ಎಲ್ಲ ಕಟ್ಟಿರ್ತಾರಲ್ವಾ ಅವ್ರ ಊರಲ್ಲಿ, ಆ ಜಾಗದಲ್ಲಿ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದ್ರೆ ಪೂಜೆಗೆ ಐಟಮ್ಸ್ ಎಲ್ಲ ತಗೊಂಡ್ಬಂದು ಪೂಜೆ ಮಾಡ್ಬಿಟ್ಟು ನಮ್ ಹೀರೋಯಿನ್ ಹೇಳ್ತಾರೆ, ಒಂದೊಂದು ಕಾಲದಲ್ಲಿ ಒಬ್ಬೊಬ್ರು ನಮ್ಮನ್ನ ಬಿಟ್ಟು ಹೋದ್ರಲ್ವಾ ರೀ, ಒಂದ್ ಸೀಸನ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಹೋದ್ರು, ಆಮೇಲೆ ನಮ್ ಮಗ ಹೋದ, ನಿಮ್ಮಪ್ಪ ನಿಮ್ಮ ಅಜ್ಜಿ ಹೋದ್ರು, ಈಗ ನಮ್ಮ ಅಜ್ಜಿ ಹೋದ್ರು ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ. ಆದ್ರೆ ಇವಾಗವರೆಗೂ ನಮ್ ಯೇಸುನು ಅವ್ರ ಮಗನ್ಗೋಸ್ಕರ ಊಟ ಇಡೋದನ್ನ ಮರೆಯೋದಿಲ್ಲ. ಬೌಲಲ್ಲಿ ಊಟ ಅವಂದೇ ಆ ರೆಡ್ ಸ್ಪೂನ್ ಎಲ್ಲ ಇಟ್ಟಿರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೊಟ್ ಕಳ್ಸಿದ್ಲಲ್ವಾ ಮ್ಯಾಟು, ಆ ಮ್ಯಾಟ್ ಮೇಲೆನೆ ಈಗ ಅವ್ರ ಅತ್ತೆ ಅಂದ್ರೆ ನಮ್ ಹೀರೋ ಅವ್ರಮ್ಮ ಕೂತಿರೋದು. ಅದನ್ನ ಮುಟ್ಟಿ ನೋಡಿ ತುಂಬಾನೇ ಅಳು ಬರುತ್ತೆ. ಅವ್ರ ಅತ್ತೆ ಫೋಟೋನ ನೋಡ್ಕೊಂಡು ಹೇಳ್ತಾರೆ, ಅಮ್ಮ ನೀವ್ ಅವತ್ತು ಹೇಳಿದ್ರಿ ನನ್ ಸೊಸೆಗಿಂತ ನನ್ ಸೊಸೆ ಅವ್ರ ಸೊಸೆ ತುಂಬಾನೇ ಗ್ರೇಟು, ಒಂದ್ ಕೈ ಜಾಸ್ತಿ ಅಂತ. ನೀವ್ ಹೇಳಿದ್ದು ನಿಜಾನೇ ಅಮ್ಮ, ನನ್ಗಿಂತ ನನ್ ಸೊಸೆ ಒಂದ್ ಕೈ ಮೇಲೇನೆ ಇದ್ದಾಳೆ, ನನ್ನನ್ನ ಚೆನ್ನಾಗಿ ನೋಡ್ಕೊಂತಿದ್ದಾಳೆ ಅಂತ. ಇನ್ನೊಂದ್ ಕಡೆ ಇನ್ನೊಂದ್ ಮ್ಯಾಟ್ ನ ಬಂದು ಅವ್ರ ಅಜ್ಜಿಗೆ ಅಂತ ಕೊಟ್ಟಿದ್ಲಲ್ವಾ ನಮ್ ಯೇಸುನು, ಈಗ ಮ್ಯಾಟ್ ಮೇಲೆ ನಮ್ ಹೀರೋಯಿನ್ ಅವ್ರ ಚಿಕ್ಕಪ್ಪ ಕುತ್ಕೊಂಡು ಅವ್ರ ಅಮ್ಮನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಅಂದ್ರೆ ಈ ಒಂದು ಸೀಸನ್, ಈ ಒಂದು ಕಾಲ ಹೆಂಗಿದೆ ಅಂದ್ರೆ ಒಂದು ಅರ್ಥ ಮಾಡ್ಕೊಳಕ್ ಕಾಲ. ಒಂದ್ ಟೈಮ್ ಅಲ್ಲಿ ಒಬ್ರಿಗೊಂದ್ರೆ ಒಬ್ರಂದ್ರೆ ಆಗ್ತಾ ಇರ್ಲಿಲ್ಲ. ನಮ್ ಹೀರೋಯಿನ್ ನೋಡಿದ್ರೆ ಅವ್ರ ಚಿಕ್ಕಪ್ಪಗ ಆಗ್ತಾ ಇರ್ಲಿಲ್ಲ, ನೀನೆಲ್ಲ ನಮ್ಮ ಮನೇಲಿ ಬಂದಿರ್ಬೇಕಾ, ನೀನ ನೋಡ್ಕೋಬೇಕಾ ಅಂತ ಮಾತಾಡೋರು. ಅವ್ರ ಅತ್ತೆ ಮನೇಲಿ ಕೂಡ ನಮ್ ಹೀರೋಯಿನ್ ಅಷ್ಟು ಕಷ್ಟಪಟ್ರು. ಆದ್ರೆ ಈಗ ನಮ್ಮ ಹೀರೋಯಿನ್ ಎಲ್ಲರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವಳು ನಮ್ ಫ್ಯಾಮಿಲಿನೇ ಅಂತ ಅರ್ಥ ಮಾಡ್ಕೊಂಡಿದಾರಲ್ವಾ. ಆತರ ಒಂದು ಅರ್ಥಕ್ಕಾಗಿರೋ ಕಾಲನೇ ಅದು. ಇಲ್ಲಿ ಅಂಗಡಿಯಲ್ಲಿರೋ 2 ಲೇಡೀಸ್ ನ ತೋರಿಸ್ತಾರೆ. ಈ 3 ಲೇಡೀಸ್ ಜೊತೆಗೆ ಇರೋರಲ್ವಾ, ಅದ್ರಲ್ಲಿ ಒಂದು ಲೇಡಿ ಸತ್ತೋದ್ರು ಅಂತ ಹೇಳಿದ್ನಲ್ಲ. ಈಗ ಅವ್ರು ಊಟ ಮಾಡ್ಬೇಕಾದ್ರೆ ಕೂಡ 3 ಸ್ಪೂನ್ 3 ಫೋರ್ಕ್ ತಗೊಂಡ್ಬಂದು ಇಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ಟು ಇನ್ನೊಂದ್ ಲೇಡಿ, ಏನೇ ಯಾವಾಗೂ ಅಭ್ಯಾಸನ ನಿನ್ಗೆ ಈ ತರ ತಗೊಂಡ್ಬಂದಿಡೋದು, ಇವಾಗ ನಮ್ ಜೊತೆ ಇಲ್ವಲ್ಲ, 2 ಸಾಕು ಅಂತ ಹೇಳಿ ಅದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಅವ್ರನ್ನ
ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂಡು ಇವರು ಊಟ ಮಾಡ್ತಿದ್ದಾರೆ. ಆದ್ರೆ ನಮ್ ಹೀರೋ ಹೀರೋಯಿನ್ ಇನ್ನೂ ಗೋರಿ ಹತ್ರ ಕುತ್ಕೊಂಡ್ ಮಾತಾಡೋದನ್ನ ತೋರಿಸ್ತಾರೆ. ರೀ, ನಾನು ಒಂದಿನ ಸತ್ತೋಗ್ಬೇಕಾಗಿರೋ ಟೈಮ್ ಬಂದ್ರೆ ನಾನು ನಿಮ್ ಜೊತೆನೆ ಸತ್ತೋಗ್ಬೇಕ್ರಿ, ನಾನ್ ಮಾತ್ರ ಒಂಟಿಯಾಗಿರೋದಿಲ್ಲ, ನಾನ್ ನಿನ್ನ ಬಿಟ್ಟು ಮಾತ್ರ ನಾನು ಇರೋದಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಹೇಳಿರ್ತಾರೆ. ಅಂದ್ರೆ ನಮ್ ಜೀವನದಲ್ಲಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ನಮ್ ಜೊತೆಗಿರೋರು ನಿರಂತರವಾಗಿ ಇರ್ತಾರೆ ಅಂತ ಹೇಳಕ್ಕೂ ಆಗಲ್ವಲ್ಲ, ಅವರು ಒಂದಿನ ಹೋಗೋ ಟೈಮ್ ಬಂದೇ ಬರುತ್ತೆ. ಬಟ್ ಅದನ್ನೆಲ್ಲ ನಾವು ಒಂದು ಸ್ವೀಟ್ ಮೆಮೊರೀಸ್ ಆಗಿ ನೆನ್ಪಿಟ್ಕೋಬೇಕು. ಅವ್ರ ಜೊತೆ ಕಳೆದಿರೋ ಕಾಲಗಳನ್ನೆಲ್ಲ ನಾವು ಒಂದು ಸ್ವೀಟ್ ಮೆಮೊರೀಸ್ ಆಗಿ ಇಟ್ಕೋಬೇಕು. ಅವ್ರ ಜೀವನ ಮುಗಿಸ್ಕೊಂಡ್ರು ಅಷ್ಟೇ ನಮ್ ಜೀವನ ಮುಗ್ದೋಯ್ತು ಅಂತ ಅನ್ಕೋಬಾರ್ದು. ಆತರ ಇವ್ರು ಇದನ್ನ ಅರ್ಥ ಮಾಡ್ಕೊಂಡಿದಾರ, ಮುಖ್ಯವಾದ ವಿಷಯನ ಅವರು ಅರ್ಥ ಮಾಡ್ಕೊಂಡ್ರು. ಆಗ ಯೇಸುನ್ ಹೇಳ್ತಾರೆ, ನಮ್ಮ ಜೀವನದಿಂದ ನಾವ್ ಇಷ್ಟಪಟ್ಟವ್ರು ನಮ್ಮನ್ನ ಬಿಟ್ಟು ದೂರ ಆದಾಗ ಅನ್ಕೊಳ್ದೆ ಕೆಲವರು ನಮ್ ಜೀವನದಲ್ಲಿ ಕೂಡ ಬರ್ತಾರೆ ಅಂತ. ಇವಾಗ ಹಂಗೆ ಅವ್ರು ಇದಾರಲ್ವಾ, ಒಂದು ಹೊಸ ಮನೆ, ಆ ಮನೆ ಕಡೆ ತೋರಿಸ್ತಾರೆ. ಅಲ್ಲಿ ಅವ್ರ ಮಗ ಮಿಲಿಟರಿಗೆ ಹೋಗಿದ್ದಲ್ವಾ, ಈಗ ರಿಟರ್ನ್ ಬಂದಿದ್ದಾನೇನೋ. ಅದನ್ನ ನೋಡಿ ಅವ್ರ ಅಪ್ಪ ಅಮ್ಮಗೆ ಸಖತ್ ಸಂತೋಷ. ಇವ್ನ್ ಬಂದ್ಬಿಟ್ಟ ಅಂತ ಹೇಳಿ ನೋಡ್ತಾ ಇರ್ತಾರೆ. ಬಟ್ ಕೈಲಿ ಬ್ಯಾಗ್ ಅಲ್ಲೇ ಇರುತ್ತೆ. ಏನೋ ಇದು ಲಗೇಜ್ ಗಿಗೇಜ್ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ಯಾ, ಬಾ ಒಳಗಡೆ ಅಂತ ಕರಿತಿದ್ರೆ ಕೂಡ ಅವ್ನ್ ಬರ್ತಾ ಇಲ್ಲ. ಒಂಥರ ಹಂಗೆ ಬಿಕ್ಕರ್ಸ್ಕೊಂಡು ನಿಂತಿರ್ತಾನೆ. ಏನೋ ಇವಾಗ ನಾವೇನೋ ನಿನ್ಗೆ ಸಲ್ಯೂಟ್ ಹೊಡಿಬೇಕಾ, ಹೆಂಗೆ ಯಾಕತ್ರ ನಿಂತ್ಕೊಂಡ್ ಮುಖ ನೋಡ್ತಾ ಇದ್ಯಾ, ಬಾ ಒಳಗಡೆ, ಲಗೇಜ್ ಎಲ್ಲ ವೇಟ್ ಆಗಿಲ್ವಾ, ಬಾರೋ ಒಳಗಡೆ ಅಂದ್ರೆ ಅವನಿಗೆ ನಿಧಾನಕ್ಕೆ ಒಳಗಡೆ ಬಂದು ಲಗೇಜ್ ಎಲ್ಲ ಇಡ್ತಾನೆ. ಅವಾಗೂ ಏನು ಮಾತಾಡಿಲ್ಲ, ತಿರ್ಗಿ ನೋಡ್ತಾ ಇರ್ತಾನೆ. ಏನಾಯ್ತು, ಯಾಕೋ ಹತ್ರ ನೋಡ್ತಾ ಇದ್ಯಾ, ನಿನ್ ಫ್ರೆಂಡ್ ಯಾರಾದ್ರೂ ಬಂದಿದಾರ ಅಂತ ಕೇಳೋ ಟೈಮಲ್ಲೇ ಹಂಗೆ ಒಬ್ರು ಬಗ್ಗೆ ನೋಡ್ತಾರೆ. ಬೇರೆ ಯಾರು, ಸಾಂಗಿಲ್ ಅವರ ಮಗಳೇ. ಅವಳು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಇವ್ರಿಬ್ರಿಗೂ ಸಖತ್ ಚಾಕು, ಏನೋ ಇದು ಇವಳನ್ನ ಕರ್ಕೊಂಡ್ ಬಂದಿದ್ಯಾ ಅಂತ. ಆ ಹುಡುಗಿ ಬೇರೆ ನಾನು ಒಳಗಡೆ ಬರ್ಬೋದಂತ ಕೇಳ್ತಾಳ. ಬಾಮ್ಮ, ಏನಮ್ಮ ನೀನು, ನೀವಿಬ್ರು ಲವ್ ಮಾಡ್ತಾನೆ ಇದೀರಾ, ಏನೋ ನಡೀತಾ ಇದೆ ಅಂತ ಹೇಳಿದ್ರೆ ಆ ಹುಡುಗಿ ಬಂದವಳು ಸ್ಟ್ರೇಟ್ ಆಗಿ ಹೊಟ್ಟೆ ಮೇಲೆ ಕೈ ಇಟ್ಕೊಂತಾಳ. ಇದ್ರ ನೋಡಿ ನಮ್ ಹೀರೋಯಿನ್ಗೆ ಶಾಕ್ ಆಗೋಯ್ತು. ಬೇಡ, ಇದಕ್ ಮೇಲೆ ನೀನೇನು ಹೇಳ್ಬೇಡ, ನನಗೆ ಶಾಕಿಂಗ್ ವಿಷಯ ಕೇಳಕ್ಕೆ ನನ್ ಕೈಯಲ್ಲಿ ಆಗೋದಿಲ್ಲ ಅಂತ ನಮ್ ಹೀರೋಯಿನ್ ಒಂದ್ ಕಡೆ ಕೂಗಾಡ್ತಾ ಇದ್ರೆ ಅವನಂತಾನೆ, ಅಪ್ಪ ಅಮ್ಮ ನೀವು ಅಜ್ಜಿ ತಾತ ಆಗ್ತಾ ಇದೀರಾ ಅಂದಿದ ತಕ್ಷಣ ಟೆನ್ಷನ್ ಆಗೋಯ್ತು ನಮ್ ಹೀರೋಗೆ. ಅಲ್ಲಿ ಪಕ್ಕದಲ್ಲಿರೋ ಪರ್ಕೆನ ಕೈಲಿ ಎತ್ಕೊಂಡು ಯಾವನವನು ಮಿಲಿಟರಿಗೆ ಹೋಗ್ಬಿಟ್ಟು ಬಾರೋ ಅಂತ ಹೇಳಿದ್ರೆ ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ, ತೋರ್ಸು, ಕೈ ತೋರ್ಸು, ಹೊಡಿಬೇಕು ನೀನ ಅಂತ ಕೇಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ಗೂ ಶಾಕು, ಈ ಕಡೆ ನಮ್ ಹೀರೋಗೂ ಶಾಕು. ಇನ್ ಇವ್ರ ಜೀವನದಲ್ಲಿ ಒಂದು ಚಿಕ್ಕ ಮಗು ಬರ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನೆಕ್ಸ್ಟ್ ಮಕ್ಕಳು ಕೂಡ ಬರ್ತಿದ್ದಾರೆ. ಒಂದ್ ಒಳ್ಳೆ ಸೀರೀಸ್ ಅಲ್ವಾ, ನಾನಂತೂ ತುಂಬಾನೇ ಎಂಜಾಯ್ ಮಾಡ್ತಿದ್ದೀನಿ. ಮತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮುಂದೆ ಬರೋ ಎಪಿಸೋಡ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.